ಬದಲಿಗೆ ಕರುಣೆ ಮತ್ತು ಸ್ವಯಂ ನಿಯಂತ್ರಣದ ಹಾದಿಯಲ್ಲಿ ನಡೆಯಲು ಆಯ್ಕೆ ಮಾಡಿಕೊಂಡನು. ಒಂದು ಕಾಲದಲ್ಲಿ ಅಂತಹ ತೀವ್ರತೆಯಿಂದ ಹೊತ್ತಿ ಉರಿಯುತ್ತಿದ್ದ ಬೆಂಕಿಯು ಈಗ ಆರಿಹೋಯಿತು. ಆದರೆ ಅದರ ಪರಂಪರೆಯು ಜೀವಂತವಾಗಿತ್ತು. ಬುದ್ಧಿವಂತಿಕೆ, ಸಹಾನುಭೂತಿ ಮತ್ತು ಭಕ್ತಿಯ ಪರಿವರ್ತಕ ಶಕ್ತಿಗೆ ಸಾಕ್ಷಿಯಾಗಿದೆ. ಇಂದಿಗೂ ಬೆಂಕಿಯನ್ನು ಹಾಕಿದ ಕಾಡಿನಲ್ಲಿಯೇ ಇನ್ನೂ ಎಲ್ಲ ಹೊತ್ತುಗಳಲ್ಲಿ ರಾಕ್ಷಸರು ಮರಗಳು ಮತ್ತು ಕಲ್ಲುಗಳನ್ನು ಸೇವಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ಪರಾಶರ ಆಯ್ಕೆಯ ಶಾಶ್ವತ ಪ್ರಭಾವವನ್ನು ನೆನಪಿಸುತ್ತದೆ. ಚೈತ್ರಾರ್ಥ ಕಾಡಿನಲ್ಲಿ ಋಷಿ ಶಕ್ತಿಯ ಶಾಪದಿಂದ ಪ್ರೇರೇಪಿಸಲ್ಪಟ್ಟ ರಾಜ ಕಲ್ಮಾಶಪದನು ತನ್ನ ಹೆಂಡತಿಯೊಂದಿಗೆ ಜೀವನಾಧಾರವನ್ನು ಹುಡುಕುತ್ತಾ ಅಲೆದಾಡಿದನು. ಅವನ ಕಣ್ಣುಗಳು ಹಸಿವಿನಿಂದ ಕೂಡಿದವು. ಅವನು ಬ್ರಾಹ್ಮಣ ಮತ್ತು ಅವನ ಹೆಂಡತಿಯು ನಿಕಟ ಕ್ಷಣಗಳಲ್ಲಿ ನಿರತರಾಗಿದ್ದ ನಿರ್ಜನ ಪ್ರದೇಶವನ್ನು ಕಂಡನು. ಗಾಬರಿಗೊಂಡ ಅವರು ಓಡಿಹೋದರು. ಆದರೆ ರಾಜನ ಕೋಪವು ಬ್ರಾಹ್ಮಣನನ್ನು ವಶಪಡಿಸಿಕೊಳ್ಳಲು ಅವನನ್ನು ಪ್ರೇರೇಪಿಸಿತು. ರಾಣಿ ತನ್ನ ಗಂಡನ ಬಿಡುಗಡೆಗಾಗಿ ಬೇಡಿಕೊಂಡಳು. ರಾಜನ ಮುಂದೆ ಮೊಳಕಾಲುಗಳ ಮೇಲೆ ಬಿದ್ದಳು. ಮಹಾನ್ ರಾಜ, ಅವಳು ಬೇಡಿಕೊಂಡಳು, ನೀನು ನಿನ್ನ ಸದ್ಗುಣಗಳಿಗೆ ಮತ್ತು ನೈತಿಕತೆಯ ಬಗೆಗಿನ ಭಕ್ತಿಗೆ ಹೆಸರುವಾಸಿಯಾಗಿದ್ದೀಯಾ. ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ, ಈ ಘೋರ ಕೃತ್ಯವನ್ನು ಮಾಡಬೇಡ. ನನ್ನ ಸಮಯ ಬಂದಿದೆ ಮತ್ತು ನನ್ನ ಗಂಡನ ಸಹವಾಸಕ್ಕಾಗಿ ನಾನು ಹಂಬಲಿಸುತ್ತೇನೆ. ನಮ್ಮಿಬ್ಬರನ್ನು ರಕ್ಷಿಸು ಮತ್ತು ನಮ್ಮ ಬಯಕೆಯನ್ನು ನಮಗೆ ನೀ. ಆದರೆ ರಾಜನು ತನ್ನ ಸ್ವಂತ ಇಚ್ಛೆಗಳಿಂದ ಮುಳುಗಿ ಅವಳ ಕೋರಿಕೆಗಳನ್ನು ನಿರ್ಲಕ್ಷಿಸಿದನು ಮತ್ತು ಬ್ರಾಹ್ಮಣನನ್ನು ಪ್ರಾಣಿಯಂತೆ ನುಂಗಿದನು. ರಾಣಿಯ ಕಣ್ಣೀರು ಜ್ವಾಲೆಗಳಾಗಿ ಮಾರ್ಪಟ್ಟವು. ರಾಜನನ್ನು ಶಪಿಸಿದಾಗ ಅವರ ಹಾದಿಯಲ್ಲಿನ ಎಲ್ಲವನ್ನೂ ಸುಟ್ಟು ಹಾಕಿತು. ದುಷ್ಟ ಅವತ್ತನೇ, ನೀನು ನನ್ನ ಹೆಂಡತಿಯೊಂದಿಗೆ ಒಗ್ಗೂಡಲು ಪ್ರಯತ್ನಿಸಿದಾಗ ನಿನ್ನ ಅಂತ್ಯವನ್ನು ಎದುರಿಸುವೆ ಮತ್ತು ಅವಕೂಟದಿಂದ ಜನಿಸಿದ ನಮ್ಮ ಮಗನೇ ನಿನ್ನ ವಂಶವನ್ನು ಶಾಶ್ವತಗೊಳಿಸುವನು. ಅವಳು ಮಾತನಾಡುತ್ತಿರುವಾಗ ರಾಣಿ ವಿನಾಶದ ಹಾದಿಯನ್ನು ಬಿಟ್ಟು ಹೊತ್ತಿ ಉರಿಯುತ್ತಿರುವ ಬೆಂಕಿಯನ್ನು ಪ್ರವೇಶಿಸಿದಳು. ತನ್ನ ಆಧ್ಯಾತ್ಮಿಕ ಒಳನೋಟಕ್ಕೆ ಹೆಸರುವಾಸಿಯಾದ ಋಷಿ ವಸಿಷ್ಠನಿಗೆ ಶಾಪ ಮತ್ತು ಅದರ ಪರಿಣಾಮಗಳ ಬಗ್ಗೆ ತಿಳಿದಿತ್ತು. ವರ್ಷಗಳ ನಂತರ ರಾಜ ಕಲ್ಮಾಶಪದನು ಅಂತಿಮವಾಗಿ ಶಾಪದಿಂದ ಮುಕ್ತನಾದಾಗ ಅವನು ತನ್ನ ಪತ್ನಿ ಮದಯನತಿಯ ಬಳಿ ಹೋದನು. ಆದರೆ ಅವಳು ಅವನನ್ನು ದೂರ ಕಳುಹಿಸಿದಳು. ಭಯವನ್ನು ಉಂಟುಮಾಡುವ ಪದಗಳನ್ನು ಅವನ ಹೃದಯದಲ್ಲಿ ಹೊಡೆದಳು. ರಾಜನ ನೆನಪುಗಳು ಮರಳಿ ಬಂದವು ಮತ್ತು ಶಾಪದ ಪ್ರಭಾವದ ಅಡಿಯಲ್ಲಿ ಮಾಡಿದ ದೌರ್ಜನ್ಯಗಳ ಬಗ್ಗೆ ಆತ ವಿಷಾದ ವ್ಯಕ್ತಪಡಿಸಿದನು. ಆತನ ನಿಧನದ ನಿರೀಕ್ಷೆಯಿಂದ ಭಯಭೀತರಾದ ಆತ ತನ್ನ ರಾಣಿಯ ಮೇಲೆ ಮಗನನ್ನು ಹುಟ್ಟಿಸಲು ವಸಿಷ್ಠನನ್ನು ನೇಮಿಸುವ ಮೂಲಕ ಹಾನಿಯನ್ನು ಸರಿಪಡಿಸಲು ಪ್ರಯತ್ನಿಸಿದನು. ಆದ್ದರಿಂದ ತನ್ನ ವಂಶಾವಳಿಯಲ್ಲಿ ಉಳಿದಿದ್ದನ್ನು ರಕ್ಷಿಸುವ ಪ್ರಯತ್ನದಲ್ಲಿ ರಾಜ ಕಲ್ಮಾಶಪದನು ಪೂಜ್ಯ ಋಷಿಗೆ ತನ್ನ ಕುಟುಂಬದ ಭವಿಷ್ಯವನ್ನು ಭದ್ರಪಡಿಸುವ ಕಾರ್ಯವನ್ನು ವಹಿಸಿಕೊಟ್ಟನು. ಅರ್ಜುನನು ಭಾಗೀರಥಿ ನದಿಯ ದಡದಲ್ಲಿ ಗಾಂಧರ್ವದ ಪಕ್ಕದಲ್ಲಿ ನಡೆಯುತ್ತಿದ್ದಾಗ ತನ್ನ ಸುತ್ತಲಿನ ಪ್ರಪಂಚದ ಬಗ್ಗೆ ಆಶ್ಚರ್ಯವನ್ನು ಅನುಭವಿಸುವುದನ್ನು ತಪ್ಪಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಮರಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ಅವುಗಳ ಎಲೆಗಳು ಮೃದುವಾಗಿ ತೂಗಾಡುತ್ತಿದ್ದವು ಮತ್ತು ನದಿಯ ಸ್ಫಟಿಕ ಸ್ಪಷ್ಟವಾದ ನೀರು ಸೂರ್ಯನ ಬೆಳಕಿನಲ್ಲಿ ಸಾವಿರ ವಜ್ರಗಳಂತೆ ಹೊಳೆಯುತ್ತಿತ್ತು. ಆದಾಗ್ಯೂ ಅರ್ಜುನನ ಆಲೋಚನೆಗಳು ಬೇರೆಡೆ ಇದ್ದರು. ಅವರು ಗಾಂಧರ್ವನಿಗೆ ಪ್ರಶ್ನೆಯನ್ನು ಕೇಳಿದಾಗ, ಗಾಂಧರ್ವ, ನಿನಗೆ ಎಲ್ಲವೂ ತಿಳಿದಿದೆ, ನಮಗೆ ಹೇಳು, ಯಾವ ವೇದವನ್ನು ತಿಳಿದಿರುವ ಬ್ರಾಹ್ಮಣನು ನಮ್ಮ ಪುರೋಹಿತನಾಗಿ ನೇಮಕಗೊಳ್ಳಲು ಯೋಗ್ಯನಾಗಿದ್ದಾನೆ. ಅವನ ಕಣ್ಣುಗಳು ಪ್ರಾಚೀನ ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದ ಗಾಂಧರ್ವನು ಈ ಕಾಡಿನಲ್ಲಿ ಉತ್ಕೋಶಕರೆಂಬ ಹೆಸರಿನ ದೇವಾಲಯವಿದೆ. ದೇವಲನ ಕಿರಿಯ ಸಹೋದರನಾದ ದೌಮ್ಯನು ಅಲ್ಲಿ ತಪಸ್ಸಿನಲ್ಲಿ ನಿರತನಾಗಿದ್ದಾನೆ. ನೀವು ಬಯಸಿದರೆ ಅವನನ್ನು ನಿಮ್ಮ ಪುರೋಹಿತನನ್ನಾಗಿ ನೇಮಿಸಿ ಎಂದು ಉತ್ತರಿಸಿದನು. ಗಾಂಧರ್ವನ ಮಾತುಗಳನ್ನು ಕೇಳುವಾಗ ಅರ್ಜುನನ ಮುಖವು ಉತ್ಸಾಹದಿಂದ ಬೆಳಗಿತು. ಅವನು ತನ್ನ ಸಹಚರರ ಕಡೆಗೆ ತಿರುಗಿ, ಇದು ನಮಗೆ ಬೇಕಾಗಿದೆ, ಒಮ್ಮೆಲೆ ನಾವು ಉತ್ಕೋಚಕಕ್ಕೆ ಹೋಗೋಣ ಎಂದು ಉದ್ಧರಿಸಿದನು.
ಅವರು ದೇವಾಲಯಕ್ಕೆ ಹೋಗುತ್ತಿದ್ದಾಗ ಅರ್ಜುನನಿಗೆ ದೌಮ್ಯನನ್ನು ಭೇಟಿಯಾಗಲು ಮತ್ತು ಅವನಿಂದ ಕಲಿಯಲು ಕಾಯಲು ಸಾಧ್ಯವಾಗಲಿಲ್ಲ. ಅವರು ಬಂದಾಗ ಬ್ರಾಹ್ಮಣನ ಪ್ರಶಾಂತ ಮುಖ ಮತ್ತು ಅವನ ಸುತ್ತಲಿನ ಶಾಂತಿಯುತ ವಾತಾವರಣವನ್ನು ನೋಡಿ ಅವನು ತುಂಬಾ ಸಂತೋಷಪಟ್ಟನು. ಅರ್ಜುನನು ಕೃತಜ್ಞತೆಯ ಸಂಕೇತವಾಗಿ ತನ್ನ ಬೆಂಕಿಯ ಆಯುಧವನ್ನು ಗಾಂಧರ್ವನಿಗೆ ಉಡುಗೊರೆಯಾಗಿ ನೀಡಿದನು ಮತ್ತು ದೊಡ್ಡ ಸಮಾರಂಭದೊಂದಿಗೆ ಇತರ ಉಡುಗೊರೆಗಳೊಂದಿಗೆ ಅದನ್ನು ಹಸ್ತಾಂತರಿಸಿದರ ನಂತರ ಪಾಂಡವರು ಗಾಂಧರ್ವನಿಗೆ ವಿದಾಯ ಹೇಳಿ ಮತ್ತೊಮ್ಮೆ ಉತ್ಕೋಶಕದ ಕಡೆಗೆ ಹೊರಟರು. ಅವರು ದೇವಾಲಯವನ್ನು ಸಮೀಪಿಸುತ್ತಿದ್ದಂತೆ ಅವರ ಧ್ಯಾನದಿಂದ ದೌಮ್ಯ ಹೊರಬಂದರು. ಅವರ ಕಣ್ಣುಗಳು ಆಳವಾದ ಆಂತರಿಕ ಬೆಳಕಿನಿಂದ ಹೊಳೆಯುತ್ತಿದ್ದವು. ಅವರು ಪಾಂಡವರನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ಅವರಿಗೆ ಕಾಡು ಹಣ್ಣುಗಳು ಮತ್ತು ಖಾದ್ಯ ಬೇರುಗಳನ್ನು ಉಡುಗೊರೆಯಾಗಿ ನೀಡಿದರು. ಅರ್ಜುನ ಮತ್ತು ಅವನ ಸಹೋದರರು ದೌಮ್ಯನ ನಮ್ರತೆ ಮತ್ತು ದಯೆಯಿಂದ ಬಹಳ ಪ್ರಭಾವಿತರಾದರು. ಅವರು ದೌಮ್ಯನೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದಂತೆ ಪಾಂಡವರು ತಮ್ಮ ಆತ್ಮವು ಉತ್ತುಂಗಕ್ಕೇರಿತು ಎಂದು ಭಾವಿಸಿದರು. ಅವರು ಆತನಲ್ಲಿ ಒಬ್ಬ ಪ್ರಬಲ ರಕ್ಷಕನನ್ನು ಕಂಡರು. ಹಸ್ತಿನಾಪುರದ ಸಿಂಹಾಸನದ ಮೇಲೆ ತಮ್ಮ ಸರಿಯಾದ ಸ್ಥಾನಕ್ಕೆ ಅವರನ್ನು ಮರಳಿ ಕರೆದೊಯ್ಯಬಲ್ಲ ಬುದ್ಧಿವಂತ ಮಾರ್ಗದರ್ಶಿ. ಆದ್ದರಿಂದ ದೌಮ್ಯನು ತಮ್ಮ ಪುರೋಹಿತನಾಗಿದ್ದರಿಂದ ಅವರು ತಮ್ಮ ಸಾರ್ವಭೌಮತ್ವ ಮತ್ತು ರಾಜ್ಯವನ್ನು ಈಗಾಗಲೇ ಮರಳಿ ಪಡೆದುಕೊಂಡಿದ್ದಾರೆ ಎಂದು ಭಾವಿಸಿದರು. ಮುಂಬರುವ ಸ್ವಯಂವರದಲ್ಲಿ ಪಂಚಾಲದ ಸುಂದರ ರಾಜಕುಮಾರಿಯ ಕೈಯನ್ನು ಗೆಲ್ಲುತ್ತಾರೆ ಎಂಬ ವಿಶ್ವಾಸವೂ ಅವರಿಗೆ ಇತ್ತು. ದೌಮ್ಯನು ಪಾಂಡವರ ಬುದ್ಧಿವಂತಿಕೆ, ಶಕ್ತಿ ಮತ್ತು ಪರಿಶ್ರಮವನ್ನು ನೋಡುತ್ತಾ ಅವರು ತಮ್ಮ ಸ್ವಂತ ಸಾಧನೆಗಳ ಮೂಲಕ ಈಗಾಗಲೇ ತಮ್ಮ ಹಿಂದಿನ ವೈಭವಕ್ಕೆ ಮರಳಿದ್ದಾವೆಂದು ಪರಿಗಣಿಸಿದನು. ಅವರು ಅವರಲ್ಲಿ ದೇವತೆಗಳಿಗೂ ಪೈಪೋಟಿ ನೀಡುವ ಸಾಮರ್ಥ್ಯವನ್ನು ಕಂಡರು. ಅವರು ತಮ್ಮ ಮಾತುಗಳಿಂದ ಅವರನ್ನು ಆಶೀರ್ವದಿಸಿದಾಗ ಪಾಂಡವರು ಉದ್ದೇಶ ಮತ್ತು ದೃಢ ನಿಶ್ಚಯದ ಪ್ರಜ್ಞೆಯನ್ನು ಅನುಭವಿಸಿದರು. ಮುಂದೆ ಬರುವ ಯಾವುದೇ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರುವ ಅವರು ತಮ್ಮ ಪಕ್ಕದಲ್ಲಿ ದೌಮ್ಯನನ್ನು ಇಟ್ಟುಕೊಂಡು ಸ್ವಯಂವರದ ಕಡೆಗೆ ಹೊರಟರು. ಪಾಂಚಾಲದ ಗಲಭೆಯ ಭೂಮಿಯಲ್ಲಿ ಭವ್ಯವಾದ ಸಂಭ್ರಮಾಚರಣೆ ನಡೆಯುತ್ತಿತ್ತು. ದ್ರುಪದ ಎಂದು ಕರೆಯಲ್ಪಡುವ ಪ್ರಖ್ಯಾತ ಯಜ್ಞಸೇನನು ತನ್ನ ಮಗಳು ದ್ರೌಪದಿಯ ಸ್ವಯಂವರವನ್ನು ಘೋಷಿಸಿದ್ದನು. ಇದು ಒಂದು ಭವ್ಯವಾದ ಕಾರ್ಯಕ್ರಮವಾಗಿದ್ದು ಅಲ್ಲಿ ಅವಳು ಭಾಗವಹಿಸಲು ಒಟ್ಟುಗೂಡಿದ ಶ್ರೇಷ್ಠ ರಾಜಕುಮಾರರಲ್ಲಿ ತನ್ನ ಗಂಡನನ್ನು ಆಯ್ಕೆ ಮಾಡುತ್ತಾಳೆ. ಈ ಭವ್ಯವಾದ ಸಂದರ್ಭದ ಸುದ್ದಿ ದೂರದಲ್ಲಿ ಹರಡಿತ್ತು. ಸುಂದರವಾದ ದ್ರೌಪದಿಯ ಕೈಗಾಗಿ ಸ್ಪರ್ಧಿಸಲು ವಿವಿಧ ದೇಶಗಳ ರಾಜರು ಮತ್ತು ರಾಜಕುಮಾರರನ್ನು ಸೆಳೆಯಿತು. ಪಾಂಡವರು, ಯುಧಿಷ್ಠಿರರು, ಭೀಮರು, ಅರ್ಜುನರು, ನಕುಲರು ಮತ್ತು ಸಹದೇವರು ತಮ್ಮ ತಾಯಿ ಕುಂತಿಯೊಂದಿಗೆ ಗ್ರಾಮೀಣ ಪ್ರದೇಶದ ಮೂಲಕ ಪ್ರಯಾಣಿಸುತ್ತಿದ್ದಾಗ ಅವರು ದಾರಿಯಲ್ಲಿ ಬ್ರಾಹ್ಮಣರ ಗುಂಪನ್ನು ಭೇಟಿಯಾದರು. ಬ್ರಹ್ಮಚಾರಿಗಳು ಅಥವಾ ವೇದಗಳ ನಿಷ್ಠಾವಂತ ವಿದ್ಯಾರ್ಥಿಗಳಾದ ಈ ಬುದ್ಧಿವಂತರು ಪಾಂಡವರನ್ನು ಗೌರವದಿಂದ ನೋಡಿದರು. ಅವರು ಯುಧಿಷ್ಠಿರನ ಬಳಿಗೆ ಹೋಗಿ ಅವರ ಕುಟುಂಬದ ಗಮ್ಯಸ್ಥಾನದ ಬಗ್ಗೆ ಕೇಳಿದರು. ವಿದ್ವಾಂಸರಾದ ಬ್ರಾಹ್ಮಣರ ಬಗ್ಗೆ ಸದಾ ಗೌರವವನ್ನು ಹೊಂದಿದ್ದ ಯುಧಿಷ್ಠಿರನು ಅವರು ದ್ರೌಪದಿಯ ಸ್ವಯಂವರದಲ್ಲಿ ಪಾಲ್ಗೊಳ್ಳಲು ಪಂಚಾಲಕ್ಕೆ ಹೋಗುತ್ತಿದ್ದಾರೆಂದು ವಿವರಿಸಿದನು. ಉತ್ಸವಗಳಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದ ಬ್ರಾಹ್ಮಣರು ಪಾಂಡವರನ್ನು ತಮ್ಮೊಂದಿಗೆ ಸೇರಲು ಆಹ್ವಾನಿಸಿದರು. ಅವರು ದ್ರುಪದದ ವಾಸಸ್ಥಾನದ ಭವ್ಯತೆ ಮತ್ತು ಆರಿದ ಪತಿಗೆ ನೀಡಲಾಗುವ ನಂಬಲಾಗದ ಸಂಪತ್ತಿನ ಬಗ್ಗೆ ಮಾತನಾಡಿದರು. ಅವರು ಮಾತನಾಡುವಾಗ ಬ್ರಾಹ್ಮಣರು ದ್ರೌಪದಿಯನ್ನು ಸೌಂದರ್ಯದ ಪ್ರತಿರೂಪ ಎಂದು ಬಣ್ಣಿಸಿದರು. ಅವಳ ಕಣ್ಣುಗಳು ಕಮಲದ ದಳಗಳಂತೆ ಹೊಳೆಯುತ್ತವೆ. ಅವಳ ಗುಣಲಕ್ಷಣಗಳು ದೋಷರಹಿತವಾಗಿವೆ ಮತ್ತು ಅವಳ ಯೌವನವು ಬುದ್ಧಿವಂತಿಕೆಯನ್ನು ಹೊರಸೂಸುತ್ತದೆ. ಅವರು ನೈಸರ್ಗಿಕ ರಕ್ಷಾ ಕವಚ ಮತ್ತು ತೋಳುಗಳಿಂದ ಉರಿಯುತ್ತಿರುವ ಬೆಂಕಿಯಿಂದ ಜನಿಸಿದ ಅವಳ ಸಹೋದರ ಧೃಷ್ಟದ್ಯುಮ್ನನ ಬಗ್ಗೆ ಮಾತನಾಡಿದರು. ಅವನನ್ನು ಅಸಾಧಾರಣ ಯೋಧನನ್ನಾಗಿ ಮಾಡಿದವು. ಅನೇಕ ರಾಜರು
ಮತ್ತು ರಾಜಕುಮಾರರು ಸ್ವಯಂವರದಲ್ಲಿ ಭಾಗವಹಿಸುತ್ತಾರೆ. ಪ್ರತಿಯೊಬ್ಬರೂ ಯುದ್ಧದಲ್ಲಿ ತಮ್ಮ ಪರಾಕ್ರಮ ಮತ್ತು ತಮ್ಮ ಔದಾರ್ಯದ ಮೂಲಕ ದ್ರೌಪದಿಯ ಕೈಯನ್ನು ಗೆಲ್ಲಲು ಉತ್ಸುಕರಾಗಿದ್ದಾರೆ ಎಂದು ಬ್ರಾಹ್ಮಣರು ಉಲ್ಲೇಖಿಸಿದ್ದಾರೆ. ಸ್ಪರ್ಧೆಯು ತೀವ್ರವಾಗಿರುತ್ತದೆ, ಆದರೆ ಪ್ರತಿಫಲಗಳು ದೊಡ್ಡದಾಗಿರುತ್ತೆ. ಆಯ್ದ ಪತಿಗೆ ಮಾತ್ರವಲ್ಲದೆ ಉತ್ಸವಗಳಲ್ಲಿ ಭಾಗವಹಿಸಿದವರಿಗೂ ಸಹ ಬ್ರಾಹ್ಮಣರ ಮಾತುಗಳು ಯುಧಿಷ್ಠಿರನ ಆಸಕ್ತಿಯನ್ನು ಕೆರಳಿಸಿದವು. ಮತ್ತು ಅವನ ಸಹೋದರರು ಮತ್ತು ಅವರ ತಾಯಿಯು ಪಾಂಚಾಲದ ಪ್ರಯಾಣದಲ್ಲಿ ಅವರೊಂದಿಗೆ ಸೇರಿಕೊಳ್ಳಬೇಕೆಂದು ಅವನು ಪ್ರಸ್ತಾಪಿಸಿದನು. ಅವರು ಒಟ್ಟಾಗಿ ದ್ರುಪದದ ಸ್ವಯಂವರದ ವೈಭವವನ್ನು ನೋಡಬಹುದು ಮತ್ತು ಅದು ತರುವ ಅನೇಕ ಅದ್ಭುತಗಳನ್ನು ಆನಂದಿಸಬಹುದು. ಅವರು ಪಾಂಚಾಲದ ಕಡೆಗೆ ಹೊರಟಾಗ ಅವರಿಗಾಗಿ ಕಾಯುತ್ತಿದ್ದ ಭವ್ಯವಾದ ರಟನೆಯ ಉತ್ಸಾಹ ಮತ್ತು ನಿರೀಕ್ಷೆಯಿಂದ ಗಾಳಿ ತುಂಬಿತ್ತು. ಮುಂದಿನ ಹಾದಿ ಸುದೀರ್ಘವಾಗಿತ್ತು, ಆದರೆ ದ್ರೌಪದಿಯ ಸೌಂದರ್ಯವನ್ನು ನೋಡುವ ಮತ್ತು ಉತ್ಸವಗಳಲ್ಲಿ ಭಾಗವಹಿಸುವ ನಿರೀಕ್ಷೆಯು ಪಾಂಡವರನ್ನು ಮತ್ತು ಅವರ ಸಹಚರರನ್ನು ಮುಂದಕ್ಕೆ ಸೆಳೆಯಿತು. ಅವರು ಬ್ರಾಹ್ಮಣರ ಜೊತೆಯಲ್ಲಿ ಪ್ರಯಾಣ ಬೆಳೆಸಿದರು. ಅವರು ಪಾಂಚಾಲ ಭೂಮಿಗೆ ಹೋಗುವಾಗ ಕಥೆಗಳು ಮತ್ತು ಹಾಡುಗಳನ್ನು ಹಂಚಿಕೊಂಡರು. ಸ್ವಯಂವರವು ಅವರ ಮುಂದೆ ಇತ್ತು. ಇದು ಮುಂದಿನ ಪೀಳಿಗೆಗೆ ನೆನಪಿನಲ್ಲಿ ಉಳಿಯುವ ಆಚರಣೆಯಾಗಿದೆ. ಅವರು ಪ್ರಯಾಣಿಸುತ್ತಿದ್ದಂತೆ ಸಂಗೀತ ಮತ್ತು ನಗುರಿನ ಶಬ್ದಗಳು ಗಾಳಿಯ ಮೇಲೆ ಸಾಗುತ್ತಿದ್ದವು. ಪ್ರತಿ ಶ್ರೇಷ್ಠ ರಾಜಕುಮಾರನ ಆಗಮನವನ್ನು ಘೋಷಿಸುವ ಘೋಷಕರು ದೂರದ ಭೂಮಿಯಲ್ಲಿ ಅರ್ಜುನನ ನೇತೃತ್ವದಲ್ಲಿ ಪಾಂಡವರು ರಾಜ ದ್ರುಪದನು ಆಳಿದ ಪಾಂಚಾಲ ರಾಜ್ಯಕ್ಕೆ ಪ್ರಯಾಣ ಬೆಳೆಸಿದರು. ಅವರು ಹಚ್ಚ ಹಸಿರಾದ ಕಾಡುಗಳು ಮತ್ತು ನಿರ್ಮಲ ಸರೋವರಗಳ ಮೂಲಕ ಪ್ರಯಾಣಿಸುತ್ತಿದ್ದಾಗ ಅವರು ಎದುರಿಸಿದ ಜನರಿಂದ ಗೌರವ ಮತ್ತು ಮೆಚ್ಚುಗೆಯನ್ನು ಪಡೆದರು. ತಮ್ಮ ಆತ್ಮದ ಶುದ್ಧತೆ ಮತ್ತು ಪಾಪರಹಿತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದ ಬುದ್ಧಿವಂತ ಋಷಿ ದ್ವೈಪಾಯನನು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದರು ಮತ್ತು ಸಂಕ್ಷಿಪ್ತ ಸಂಭಾಷಣೆಯ ನಂತರ ಅವರಿಗೆ ವಿದಾಯ ಹೇಳಿದನು. ಋಷಿಯೊಂದಿಗೆ ಬೇರ್ಪಟ್ಟ ನಂತರ ಪಾಂಡವರು ದ್ರುಪದದ ರಾಜಧಾನಿಗೆ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಅವರು ರಾಜ್ಯಕ್ಕೆ ಆಗಮಿಸಿದರು ಮತ್ತು ಬ್ರಾಹ್ಮಣ ವೃತ್ತಿಯನ್ನು ಅಳವಡಿಸಿಕೊಂಡು ತಪಸ್ವಿ ಜೀವನವನ್ನು ನಡೆಸುತ್ತಾ ವಿನಮ್ರ ಕುಂಬಾರನ ಮನೆಯಲ್ಲಿ ವಾಸಿಸಿದರು. ಅವರಿಗೆ ತಿಳಿಯದೆ ಅವರನ್ನು ಕೆಲವರು ನಾಯಕರು ಎಂದು ಗುರುತಿಸಿದ್ದರು, ಆದರೆ ಯಾರೂ ಅವರನ್ನು ಸಮೀಪಿಸಲು ಧೈರ್ಯ ಮಾಡಲಿಲ್ಲ. ಏತಮಧ್ಯೆ ಅರ್ಜುನನ ಮಾವನಾದ ರಾಜ ಯಜ್ಞಸೇನನು ತನ್ನ ಮಗಳನ್ನು ಕಿರೀಟಿಗೆ ಅರ್ಜುನ ಮದುವೆ ಮಾಡುವುದನ್ನು ನೋಡಲು ಉತ್ಸುಕನಾಗಿದ್ದನು. ಆದಾಗ್ಯೂ ಅವನು ತನ್ನ ಉದ್ದೇಶಗಳನ್ನು ಎಲ್ಲರಿಂದ ಮರೆಮಾಡಿದನು. ದ್ರುಪದನಿಗೂ ತನ್ನ ಮಗಳು ಕೃಷ್ಣನನ್ನು ಅರ್ಜುನನಿಗೆ ನೀಡಬೇಕೆಂಬ ಗುಪ್ತ ಬಯಕೆ ಇತ್ತು. ಯುವ ಯೋಧನ ಪರಾಕ್ರಮವನ್ನು ಪರೀಕ್ಷಿಸಲು ರಾಜನು ಅರ್ಜುನನಿಗೆ ಮಾತ್ರ ಬಾಗಿಸಬಹುದಾದ ಒಂದು ಗಟ್ಟಿ ಮುಟ್ಟಾದ ಬಿಲ್ಲನ್ನು ನಿಯೋಜಿಸಿದನು. ನಂತರ ಅವನು ಆಕಾಶದಲ್ಲಿ ಒಂದು ಗುರುತು ಸ್ಥಾಪಿಸಿದನು. ಯಂತ್ರದ ಮೂಲಕ ಮಾತ್ರ ಪ್ರವೇಶಿಸಬಹುದಾಗಿತ್ತು ಮತ್ತು ಬಿಲ್ಲನ್ನು ಕಟ್ಟಲು ಮತ್ತು ಗುರುತು ಹೊಡೆಯಲು ಯಾರು ಸಾಧ್ಯವೋ ಅವರು ತನ್ನ ಮಗಳ ಕೈಯನ್ನು ಗೆಲ್ಲುತ್ತಾರೆ ಎಂದು ಘೋಷಿಸಿದರು. ಸ್ವಯಂವರನ ಮಾತು ಹರಡುತ್ತಿದ್ದಂತೆ ದೂರದ ದೇಶಗಳಿಂದ ರಾಜರು ದ್ರುಪದದ ರಾಜಧಾನಿಗೆ ಧಾವಿಸಿ ಕೃಷ್ಣನ ಕೈಗಾಗಿ ಸ್ಪರ್ಧಿಸಲು ಉತ್ಸುಕರಾಗಿದ್ದರು. ನಾಗರಿಕರು ಭವ್ಯವಾದ ಕಾರ್ಯಕ್ರಮಕ್ಕೆ ತಯಾರಿ ನಡೆಸುತ್ತಿದ್ದಂತೆ ನಗರವು ಉತ್ಸಾಹದಿಂದ ತುಂಬಿತ್ತು. ತಮ್ಮ ಅತ್ಯುತ್ತಮ ಉಡುಪು ಮತ್ತು ಸುಗಂಧಭರಿತ ಅಲೋಸ್ ಮಿಶ್ರಣದಲ್ಲಿ ಅಲಂಕರಿಸಲ್ಪಟ್ಟ ರಾಜರು ಅಂಫಿಥಿಯೇಟರ್ನ ಸುತ್ತಲಿನ ವೇದಿಕೆಗಳಲ್ಲಿ ತಮ್ಮ ಆಸನಗಳನ್ನು ತೆಗೆದುಕೊಂಡರು. ಪಾಂಡವರೂ ಸಹ ಬ್ರಾಹ್ಮಣರು ಮತ್ತು ಇತರ ಗಣ್ಯರೊಂದಿಗೆ ಒಗ್ಗೂಡಿಕೊಂಡು ಭವ್ಯವಾದ ಅಖಾಡವನ್ನು ಪ್ರವೇಶಿಸಿದರು. ಅವರು ತಮ್ಮ ಸುತ್ತಲಿನ ಐಷಾರಾಮಿ ಸುಂದರವಾಗಿ ಅಲಂಕರಿಸಲ್ಪಟ್ಟ ಮಹಲುಗಳು, ಹೊಳೆಯುವ ಮೇಲಾವರಣಗಳು ಮತ್ತು ಗಾಳಿಯನ್ನು ತುಂಬಿದ್ದ ಭವ್ಯವಾದ ತುತ್ತೂರಿಗಳನ್ನು ನೋಡಿ ಆಶ್ಚರ್ಯಚಕಿತರಾದರು. ಕಲಾವಿದರು
ತಮ್ಮ ಕೌಶಲ್ಯದಿಂದ ಸಭಿಕರನ್ನು ರಂಜಿಸಿದ್ದರಿಂದ ವಾತಾವರಣವು ವಿದ್ಯುನ್ಮಯವಾಗಿತ್ತು. ಸ್ವಯಂವರದ 16ನೇ ದಿನ ಬಂದಾಗ ಕೃಷ್ಣನು ತನ್ನ ಕೋಣೆಗಳಿಂದ ಹೊರಬಂದು ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಹೊರಹೊಮ್ಮಿಸಿದನು. ಅವಳೊಂದಿಗೆ ಅವಳ ಸಹೋದರ ಧೃಷ್ಟದ್ಯುಮ್ನನೂ ಇದ್ದನು. ಅವನು ಸಭೆಯನ್ನು ಮೋಡಗಳಂತೆ ಗುಡುಗಿದ ಧ್ವನಿಯೊಂದಿಗೆ ಉದ್ದೇಶಿಸಿ ಭಾಷಣ ಮಾಡಿದನು. ಅವನು ಸವಾಲಿನ ಷರತ್ತುಗಳನ್ನು ಘೋಷಿಸಿದನು. 5 ತೀಕ್ಷ್ಣವಾದ ಬಾಣಗಳನ್ನು ಬಳಸಿ ಆಕಾಶದಲ್ಲಿ ಗುರುತು ಹೊಡೆಯುವನು ತನ್ನ ಸಹೋದರಿಯ ಕೈಯನ್ನು ಎಲ್ಲುತ್ತಾನೆ. ಒಟ್ಟುಗೂಡಿದ ರಾಜರು ಮತ್ತು ಶ್ರೀಮಂತರು ತಮ್ಮ ಶಕ್ತಿ, ಧೈರ್ಯ ಮತ್ತು ಕೌಶಲ್ಯದ ಅಂತಿಮ ಪರೀಕ್ಷೆಯನ್ನು ಎದುರಿಸಲು ಸಿದ್ಧರಾಗುತ್ತಿದ್ದಂತೆ ಮಹಾಕಾವ್ಯದ ಮುಖಾಮುಖಿಯ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಪಾಂಡವ ರಾಜಕುಮಾರನಾದ ಅರ್ಜುನನು ಇತಿಹಾಸದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ರೀತಿಯಲ್ಲಿ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳಲಿದ್ದಾನೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಸ್ವಯಂವರ ಸಮಾರಂಭವು ಪ್ರಾರಂಭವಾಗುತ್ತಿದ್ದಂತೆಯೇ ಹಸ್ತಿನಾಪುರದ ಮೈದಾನದಲ್ಲಿ ಸೂರ್ಯ ಮುಳುಗಿತ್ತು. ಪಾಂಡುವಿನ ಪುತ್ರರ ಸಹೋದರಿ ಧೃಷ್ಟದ್ಯುಮ್ನಳು ಎತ್ತರವಾಗಿ ಮತ್ತು ಹೆಮ್ಮೆಯಿಂದ ನಿಂತಿದ್ದಳು. ಅವಳ ಕಣ್ಣುಗಳು ಅವಳ ಮುಂದೆ ಮುಖಗಳ ಸಮುದ್ರವನ್ನು ನೋಡುತ್ತಿದ್ದವು. ಈ ಪ್ರಬಲ ಯೋಧರಲ್ಲಿ ಒಬ್ಬರಿಗೆ ಅವಳು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಳು. ಆದರೆ ಈ ದಿನ ಅವಳು ತನ್ನ ಸ್ವಂತ ಗಂಡನನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಳು. ಅವಳು ಸಭೆಯನ್ನು ನೋಡುತ್ತಿರುವಾಗ ಧೃಷ್ಟದ್ಯುಮ್ನನ ಹೃದಯವು ಭಾವೋದ್ರೇಕದಿಂದ ಉಬ್ಬಿಕೊಂಡಿತು. ಅಲ್ಲಿ ಅವಳ ಮುಂದೆ ದುರ್ಯೋಧನ ಮತ್ತು ಅವನ ಸಹೋದರರಾದ ದುರ್ವಿಸಾಹ, ದುರ್ಮುಖ ಮತ್ತು ದುಷ್ಪ್ರದರ್ಶನ ನಿಂತಿದ್ದರು. ಅವರ ಮುಖಗಳು ದೃಢವಾದ ರೇಖೆಗಳಲ್ಲಿ ನೆಲೆಗೊಂಡಿದ್ದವು. ಅವರ ಕಣ್ಣುಗಳು ಮಹತ್ವಾಕಾಂಕ್ಷೆಯಿಂದ ಉರಿಯುತ್ತಿದ್ದವು. ಅವರ ಪಕ್ಕದಲ್ಲಿ ಸಿದ್ಧವಾಗಿದ್ದ ತನ್ನ ಕತ್ತಿಯೊಂದಿಗೆ ಅವನ ಕಣ್ಣಿನಲ್ಲಿ ತೀವ್ರವಾದ ಹೊಳಪನ್ನು ಹೊಂದಿದ್ದ ಕರ್ಣನು ನಿಂತಿದ್ದರು. ಆದರೆ ಅವರು ಒಬ್ಬರೇ ಇರಲಿಲ್ಲ. 16 ಇತರ ರಾಜರು ಹಸ್ತಿನಾಪುರಕ್ಕೆ ಬಂದಿದ್ದರು. ಪ್ರತಿಯೊಬ್ಬರೂ ಕೊನೆಯವರಿಗಿಂತ ಹೆಚ್ಚು ಶಕ್ತಿಶಾಲಿ ಮತ್ತು ಭವ್ಯರಾಗಿದ್ದರು. ರಾಜ ಗಾಂಧಾರನ ಪುತ್ರರಾದ ಶಕುನಿ, ಸೌವಲ, ವೃಷಕರ ಮತ್ತು ಬೃಹದ್ವಾಲ ಅವರ ನಡುವೆ ಎತ್ತರವಾಗಿ ನಿಂತರು. ಶಸ್ತ್ರಾಸ್ತ್ರಗಳ ಕೌಶಲ್ಯಕ್ಕೆ ಹೆಸರುವಾಸಿಯಾದ ಅಶ್ವತ್ಥಾಮನ್ ಮತ್ತು ಭೋಜರು ಸಹ ತಮ್ಮ ಸಂಪತ್ತು ಮತ್ತು ಸ್ಥಾನಮಾನವನ್ನು ಸೂಚಿಸುವ ಪ್ರತಿಯೊಂದು ಆಭರಣದಲ್ಲಿ ಅಲಂಕರಿಸಿ ಬಂದಿದ್ದು. ಧೃಷ್ಟದ್ಯುಮ್ನನ ಕಣ್ಣುಗಳು ಜನಸಮೂಹದ ಮೇಲೆ ಅಲೆದಾಡುತ್ತಿರುವಾಗ ವಿರಾಟ ಅವನ 2 ಪುತ್ರರಾದ ಶಂಕ ಮತ್ತು ಉತ್ತ ಅವನ ಪಕ್ಕದಲ್ಲಿ ನಿಂತಿರುವುದನ್ನು ಅವಳು ಕಂಡಳು. ಅವರ ಹಿಂದೆ ವದಕ್ಷೇಮಿ, ಸುಷಮಾಸೇನವಿಂದು, ಸುಕೇತು ಮತ್ತು ಅವನ 2 ಪುತ್ರರಾದ ಸುಮಾಮ ಮತ್ತು ಸುವರ್ಚ, ಸುಚಿತ್ರ, ಸುಕುಮಾರ, ವೀಕ, ಸತ್ಯದುತಿ ಮತ್ತು ಇನ್ನೂ ಅನೇಕರು ನಿಂತಿದ್ದರು. ಪ್ರತಿಯೊಬ್ಬರೂ ಪ್ರಬಲ ಯೋಧರಾಗಿದ್ದರು. ಯುದ್ಧದಲ್ಲಿ ಅವರ ಪರಾಕ್ರಮಕ್ಕಾಗಿ ಪ್ರಪಂಚದಾದ್ಯಂತ ಸಂಭ್ರಮಾಚರಣೆಗೊಂಡಿದ್ದರು. ಅಂತಿಮವಾಗಿ ಧೃಷ್ಟದ್ಯುಮ್ನನ ದೃಷ್ಟಿಯು ಕರುಣೆ ಮತ್ತು ಸಹಾನುಭೂತಿಯಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ವಾಸುದೇವ ಮತ್ತು ಕೃಷ್ಣನ ಮೇಲೆ ಬಿದ್ದವು. ಅವನು ಅವರೆಲ್ಲರ ನಡುವೆ ನಿಂತನು, ಆದರೂ ಅವನು ಅವರಿಂದ ಪ್ರತ್ಯೇಕವಾಗಿ ಕಾಣುತ್ತಿದ್ದನು. ಕೇವಲ ಮಾನವ ಮಹತ್ವಾಕಾಂಕ್ಷೆಗಿಂತ ದೊಡ್ಡದಾದ ಯಾವುದನ್ನಾದರೂ ಸಂಪರ್ಕಿಸಿದಂತೆ ಮತ್ತು ಅವನ ಪಕ್ಕದಲ್ಲಿ ಮಗಧದ ಪ್ರಬಲ ರಾಜ ಜರಾಸಂಧನು ನಿಂತನು. ಅವನ ಮುಖವು ವಿರೋಧಾಭಾಸಗಳಲ್ಲಿ ಅಧ್ಯಯನ ಮಾಡಿದು. ಏಕಕಾಲದಲ್ಲಿ ಉಗ್ರ ಮತ್ತು ಸೌಮ್ಯ ಧೃಷ್ಟದ್ಯುಮ್ನನು ತನ್ನ ಮುಂದೆ ಮುಖಗಳ ಸಾಗರವನ್ನು ಹಿಡಿದಾಗ ಅವಳಿಗೆ ತನ್ನ ಮೇಲೆ ಭಯದ ಹೊಳೆದ ಅನುಭವವಾಯಿತು. ಈ ಪುರುಷರು ಕೇವಲ ಯೋಧರಲ್ಲ, ಅವರು ರಾಜರಾಗಿದ್ದರು. ಪ್ರತಿಯೊಬ್ಬರೂ ಆಳಲು ಮತ್ತು ರಕ್ಷಿಸಲು ತಮ್ಮದೇ ಆದ ರಾಜ್ಯವನ್ನು ಹೊಂದಿದ್ದರು. ಆದರೂ ಅವರೆಲ್ಲರೂ ಅವಳ ಕರಿಗಾಗಿ ಸ್ಪರ್ಧಿಸಲು ಇಲ್ಲಿಗೆ ಈ ಸ್ಥಳಕ್ಕೆ ಬಂದಿದ್ದರು. ಸ್ವಯಂವರ ಸಮಾರಂಭವು ಪ್ರಾರಂಭವಾಗುತ್ತಿತ್ತು ಮತ್ತು ಧೃಷ್ಟದ್ಯುಮ್ನನಿಗೆ ತಾನು ಶೀಘ್ರದಲ್ಲೇ ಒಂದು ಆಯ್ಕೆಯನ್ನು ಮಾಡಬೇಕಾಗುತ್ತದೆ ಎಂದು ತಿಳಿದಿತ್ತು. ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡಳು. ಮುಂದಿನ ಕಾರ್ಯಕ್ಕಾಗಿ ತನ್ನನ್ನು ತಾನು ದೃಢಪಡಿಸಿಕೊಂಡಳು. ಈ ಪ್ರಬಲ ಯೋಧರಲ್ಲಿ ಯಾರು ಗುರಿಯನ್ನು ಹೊಡೆದು ಅವಳ ಹೃದಯವನ್ನು
ಗೆಲ್ಲುತ್ತಾರೆ. ಸಮಯ ಮಾತ್ರ ಹೇಳುತ್ತದೆ. ಸ್ವಯಂವರ ಸಮಾರಂಭವು ನಡೆಯಲಿದ್ದ ವಿಶಾಲವಾದ ರಂಗಮಂದಿರದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ಪಂಚಾಲ ಸಾಮ್ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ರಾಜ ದ್ರುಪದನ ಸುಂದರ ಮಗಳಾದ ದ್ರೌಪದಿಯ ಕೈಗಾಗಿ ಸ್ಪರ್ಧಿಸಲು ದೇಶದಾದ್ಯಂತದ ಯುವ ರಾಜಕುಮಾರರು ಒಟ್ಟುಗೂಡಿದ್ದರಿಂದ ಗಾಳಿಯು ನಿರೀಕ್ಷೆಯೊಂದಿಗೆ ವಿದ್ಯುನ್ಮಾಯವಾಗಿತ್ತು. ರಾಜಕುಮಾರರು ತಮ್ಮ ರಾಜಮನೆತನದ ಆಸನಗಳ ಮೇಲೆ ಹೆಮ್ಮೆಯಿಂದ ನಿಂತಾಗ ಅವರ ಆಭರಣಗಳು ಮತ್ತು ಆಭರಣಗಳು ಮಸುಕಾಗುವ ಬೆಳಕಿನಲ್ಲಿ ಮಿನುಗುತ್ತಿದ್ದವು. ಅವರೆಲ್ಲರೂ ತಮ್ಮನ್ನು ತಾವು ಸುಂದರವಾದ ದ್ರೌಪದಿಗೆ ಮದುವೆಯಾಗಲು ಅರ್ಹರೆಂದು ಸಾಬೀತುಪಡಿಸಲು ಬಂದಿದ್ದರು. ಪ್ರತಿಯೊಬ್ಬರೂ ಅವನು ಅತ್ಯಂತ ನಿಪುಣ, ಅತ್ಯಂತ ನುರಿತ ಮತ್ತು ಅವಳ ಕೈಯಲ್ಲಿ ಅತ್ಯಂತ ಅರ್ಹ ಎಂದು ಮನವರಿಕೆ ಮಾಡಿಕೊಂಡರು. ಸಮಾರಂಭವು ಪ್ರಾರಂಭವಾದಾಗ ರಾಜಕುಮಾರರು ತಮ್ಮ ಆಸನಗಳಿಂದ ಎದ್ದು ಅವರ ಮುಖಗಳು ಉತ್ಸಾಹ ಮತ್ತು ಹೆಮ್ಮೆಯಿಂದ ಹೊಳೆಯುತ್ತಿದ್ದವು. ಕೃಷ್ಣನು ನನ್ನವನಾಗುತ್ತಾನೆ ಎಂದು ಅವರು ಒಗ್ಗಟ್ಟಾಗಿ ಕೂಗಿದರು. ಅವರ ಧ್ವನಿಗಳು ಆ ರಂಗಮಂದಿರದ ಮೂಲಕ ಗುಡುಗುಗಳ ಗುಂಡಿನಂತೆ ಪ್ರತಿಧ್ವನಿಸುತ್ತಿದ್ದವು. ದ್ರೌಪದಿಯ ಕೈಯನ್ನು ಗೆಲ್ಲಲು ಬಯಸುವ ಪ್ರತಿಯೊಬ್ಬ ಕ್ಷತ್ರಿಯರೂ ಪರ್ವತಗಳ ರಾಜನ ಮಗಳಾದ ಮಾವನ್ನು ಸುತ್ತುವರಿದ ಆಕಾಶ ದೇವತೆಗಳಂತೆ ಕಾಣುತ್ತಿದ್ದರು ಮತ್ತು ಆದಿತ್ಯರು, ವಾಸುಗಳು ಮತ್ತು ಅವಳಿ, ಅಶ್ವಿನರು, ಸ್ವಾದರು ಮತ್ತು ಮಾರುತರು ಯಮನು ಮುಂದೆ ನಡೆಯುತ್ತಿದ್ದಾಗ ಅವರೊಂದಿಗಿನ ಕುಬೇರರು, ದೈತ್ಯರು ಮತ್ತು ಸುಪರ್ಣರು, ಮಹಾನಾಗರು ಮತ್ತು ದಿವ್ಯ ಋಷಿಗಳು, ಗುಹಕರು ಮತ್ತು ಚರಣರು ಎಲ್ಲರೂ ಶಕ್ತಿ ಮತ್ತು ಶೌರ್ಯದ ಈ ಭವ್ಯ ಪ್ರದರ್ಶನವನ್ನು ವೀಕ್ಷಿಸಲು ಒಟ್ಟುಗೂಡಿದ್ದರು. ಅವರಲ್ಲಿ ಕೃಷ್ಣನ ಬುದ್ಧಿವಂತ ಹಿರಿಯ ಸಹೋದರ ಹಲಾಯುಧ ವಲದೇವ ತನ್ನ ಸ್ನೇಹಿತರನ್ನು ಬೆಂಬಲಿಸಲು ಬಂದ ಧಾರಕಾದ ರಾಜಕುಮಾರ್ ಸ್ವತಃ ಜನಾರ್ದನ ಕೃಷ್ಣ ಮತ್ತು ಋಷಿಣಿ ಬುಡಕಟ್ಟಿನ ಮುಖ್ಯಸ್ಥನಾದ ಅಂಧಕ ಸೇರಿದ್ದರು. ಅಪ್ಸರರೊಂದಿಗೆ ಪ್ರಧಾನ ಗಾಂಧರ್ವರೂ ಸಹ ಆಗಮಿಸಿದ್ದರು. ಅವರ ಸಂಗೀತ ಮತ್ತು ನೃತ್ಯವು ಈ ದೃಶ್ಯವನ್ನು ನೋಡುತ್ತಿರುವಾಗ ಗಾಳಿಯನ್ನು ತುಂಬುತ್ತಿತ್ತು. ರಾಜಕುಮಾರರು ದ್ರೌಪದಿಯ ಕೈಗಾಗಿ ಸ್ಪರ್ಧಿಸಲು ಪ್ರಾರಂಭಿಸಿದಾಗ ಅವರ ಮುಂದೆ ನಿಂತಿರುವ ಅಸಾಧಾರಣ ಬಿಗಿತದ ಬಿಲ್ಲನ್ನು ಕಟ್ಟಲು ಅವರಲ್ಲಿ ಯಾರಿಗೂ ಸಾಧ್ಯವಾಗುವುದಿಲ್ಲ ಎಂಬುದು ಸ್ಪಷ್ಟವಾಯಿತು. ಅವರು ಒಂದೊಂದಾಗಿ ಪ್ರಯತ್ನಿಸಿದರು ಮತ್ತು ವಿಫಲರಾದರು. ಅವರ ಶಕ್ತಿ ವ್ಯಯವಾಯಿತು. ಅವರ ಕಿರೀಟಗಳು ಮತ್ತು ಹೂಮಾಲೆಗಳು ಅವರ ದೇಹದಿಂದ ಸಡಿಲವಾದವು. ಅವರು ಉಸಿರಾಡಲು ಕೂಗಿದರು. ಅವರ ಮಹತ್ವಾಕಾಂಕ್ಷೆ ತಣ್ಣಗಾಯಿತು. ಅವರು ನೆಲದ ಮೇಲೆ ನಿಶ್ಚಲವಾಗಿ ಮಲಗಿದ್ದರು. ಆಗ ಸೂರ್ಯನ ಮಗನಾದ ಕರ್ಣನು ಸವಾಲನ್ನು ಎದುರಿಸಲು ಎದ್ದು ನಿಂತನು. ಬೆಂಕಿಯ ಜ್ವಾಲೆಯಂತೆ ಅವನು ಮುಂದೆ ಸಾಗಿ ಬಿಲ್ಲನ್ನು ಹಿಡಿದುಕೊಂಡನು. ಅವನ ಶಕ್ತಿ ಮತ್ತು ಕೌಶಲ್ಯವು ಪ್ರತಿ ಚಲನೆಯಲ್ಲಿಯೂ ಸ್ಪಷ್ಟವಾಗಿದೆ. ಕರ್ಣನು ಬಿಲ್ಲನ್ನು ಕಟ್ಟಿಕೊಂಡು ದಾರದ ಮೇಲೆ ಬಾಣಗಳನ್ನು ಇರಿಸಿದಾಗ ಪಾಂಡವರು ಉಸಿರು ಬಿಗಿ ಹಿಡಿದರು. ಆದರೆ ದ್ರೌಪದಿ ಕರ್ಣನನ್ನು ನೋಡಿದಾಗ ತಾನು ತನ್ನ ಒಡೆಯನಿಗೆ ಸೂತನನ್ನು ಕೆಳಜಾತಿಯ ಯೋಧ ಆಯ್ಕೆ ಮಾಡುವುದಿಲ್ಲ ಎಂದು ಹೇಳಿ ಅವನನ್ನು ಜೋರಾಗಿ ತಿರಸ್ಕರಿಸಿದಳು. ಕರ್ಣನು ಕೋಪದಿಂದ ನಕ್ಕನು ಮತ್ತು ಬಿಲ್ಲನ್ನು ಬದಿಗೆ ಎಸೆದರು. ಅವನ ಅಹಂಕಾರವು ಗಾಯಗೊಂಡಿತು, ಆದರೆ ಅವನ ಆತ್ಮವು ಮುರಿಯಲಿಲ್ಲ. ಸ್ಪರ್ಧೆ ಮುಂದುವರಿದಂತೆ ಇನ್ನೂ ಅನೇಕ ರಾಜಕುಮಾರರು ಪ್ರಯತ್ನಿಸಿದರು ಮತ್ತು ಸಾಮರಸ್ಯದ ಸಭಾಂಗಣವು ಉತ್ಸಾಹ ಮತ್ತು ನಿರೀಕ್ಷೆಯಿಂದ ತುಂಬಿತ್ತು. ಪ್ರತಿಯೊಬ್ಬ ರಾಜರೂ ಬಲವಾದ ಬಿಲ್ಲನ್ನು ಕಟ್ಟಲು ನಿರ್ಧರಿಸಿ ತಮ್ಮ ಸರದಿಗಳನ್ನು ತೆಗೆದುಕೊಂಡರು. ಆದರೆ ಒಂದೊಂದಾಗಿ ಅವರು ಸವಾಲನ್ನು ಎದುರಿಸಲು ವಿಫಲರಾದರು. ಅವರ ಶಕ್ತಿ ಮತ್ತು ಪರಾಕ್ರಮವು ಕೈಯಲ್ಲಿದ್ದ ಕಾರ್ಯಕ್ಕೆ ಯಾವುದೇ ಹೊಂದಾಣಿಕೆಯಾಗುವುದಿಲ್ಲ. ಜನಸಂದಣಿಯಲ್ಲಿ ಕುಳಿತಿದ್ದ ಬ್ರಾಹ್ಮಣರು ನಿರಾಶೆ ಮತ್ತು ಸಂದೇಹದ ಮಿಶ್ರಣದೊಂದಿಗೆ ವೀಕ್ಷಿಸಿದರು. ಈ ಯುವ ಪಾರ್ಥ ಅರ್ಜುನನ ಮೂರ್ಖತನದ ಬಗ್ಗೆ ತಮ್ಮೊಳಗೆ ಪಿಸುಗುಟ್ಟಿದರು. ಅವರು ಮಹಾನ್ ಯೋಧರು ಸಹ ಮಾಡಲು ವಿಫಲರಾದರು. ಕೊನೆಯ ರಾಜನು ಬಿಟ್ಟುಕೊಟ್ಟಂತೆ ಸಭೆಯಲ್ಲಿ ಅಸಮಾಧಾನದ ಗೊಳಗಾಟವು ಹರಡಿತು.
ಕೆಲವು ಬ್ರಾಹ್ಮಣರು ಅರ್ಜುನನ ಕಾರ್ಯಗಳು ತಮ್ಮೆಲ್ಲರ ಮೇಲೆ ಅವಮಾನ ಮತ್ತು ಅಪಹಾಸ್ಯವನ್ನು ತರುತ್ತವೆ ಎಂದು ಎಚ್ಚರಿಸಿದರು. ಈ ಪಟ್ಟಿಯು ಕೇವಲ ಒಂದು ಹುಡುಗ ಎಂದು ಅವರು ಹೇಳಿದರು. ಅವನಿಗೆ ತೋಳುಗಳಲ್ಲಿ ಯಾವುದೇ ಅನುಭವವಿಲ್ಲ ಅಥವಾ ಈ ಬಲವಾದ ಬಿಲ್ಲನ್ನು ಹಿಡಿಯುವ ಶಕ್ತಿಯೂ ಇಲ್ಲ. ಆದರೆ ಇತರರು ಪ್ರೋತ್ಸಾಹದ ಮಾತುಗಳೊಂದಿಗೆ ಪ್ರತಿದಾಳಿ ನಡೆಸಿದರು. ತಮ್ಮ ಭಕ್ತಿ ಮತ್ತು ತಪಸ್ಸಿನ ಮೂಲಕ ಅಸಾಧ್ಯವಾದ ಕಾರ್ಯಗಳನ್ನು ಸಾಧಿಸಿದ ಮಹಾನ್ ಬ್ರಾಹ್ಮಣರ ಸಾಹಸಗಳನ್ನು ನೆನಪಿಸಿಕೊಂಡ ಈ ಧ್ವನಿಗಳಲ್ಲಿ ಒಂದಾಗಿತ್ತು. ಒಮ್ಮೆ ತನ್ನೊಬ್ಬನ ಶಕ್ತಿಯಿಂದ ಒಣಗಿದ ಅಗಾಧ ಸಮುದ್ರವನ್ನು ಕುಡಿದ ಅಗಸ್ತ್ಯನ ಧ್ವನಿ ಅರ್ಜುನನ ಸಾಮರ್ಥ್ಯಗಳ ಬಗ್ಗೆ ಏಕೆ ಅನುಮಾನ ಎಂದು ಅವರು ಕೇಳಿದರು. ಅವನು ಯುದ್ಧದಲ್ಲಿ ಎಲ್ಲಾ ಕ್ಷತ್ರಿಯರನ್ನು ಸೋಲಿಸಿದ ಜಮದಗ್ನಿಯ ಮಗನಾದ ರಾಮನಂತೆ ಅಲ್ಲವೇ? ಈ ಯುವ ಯೋಧನಲ್ಲಿ ನಾವು ನಂಬಿಕೆಯಿಟ್ಟುಕೊಳ್ಳೋಣ ಮತ್ತು ಅವನು ಏನು ಸಾಧಿಸಬಹುದು ಎಂದು ನೋಡೋಣ. ಕೆಲವು ಬ್ರಾಹ್ಮಣರು ಎಚ್ಚರಿಕೆಯಿಂದ ಕೂಗುವುದರೊಂದಿಗೆ ಚರ್ಚೆಯು ತೀವ್ರಗೊಂಡಿತು. ಇತರರು ಅರ್ಜುನನನ್ನು ಹುರಿದು ಬಿಸಿದರು. ಚರ್ಚೆಯು ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ಅರ್ಜುನನು ಸ್ವತಃ ಮುಂದೆ ಹೆಜ್ಜೆ ಹಾಕಿದನು. ಅವನ ಕಣ್ಣುಗಳು ಬಿಲ್ಲಿನ ಮೇಲೆ ನಿಂತವು. ಅವನು ಅದರ ಸುತ್ತಲೂ ನಡೆದಾಡಿದನು. ಎಲ್ಲಾ ಜೀವಿಗಳ ಒಡೆಯನಾದ ಇಸಾನನಿಗೆ ಗೌರವದಿಂದ ತನ್ನ ತಲೆಯನ್ನು ಬಾಗಿಸಿದನು ಮತ್ತು ಕೃಷ್ಣನ ಪ್ರೋತ್ಸಾಹದ ಮಾತುಗಳನ್ನು ನೆನಪಿಸಿಕೊಂಡನು. ತನ್ನ ಯವನವನ್ನು ನಿರಾಕರಿಸಿದ ಶಾಂತ ವಿಶ್ವಾಸದಿಂದ ಅವನು ಬಿಲ್ಲನ್ನು ಎತ್ತಿದನು ಮತ್ತು ತ್ವರಿತ ಚಲನೆಯೊಂದಿಗೆ ಅದನ್ನು ಕಣ್ಣಿನ ಮಿನುಗುವಿಕೆಯಲ್ಲಿ ಕಟ್ಟಿದನು. ಅರ್ಜುನನು ಗುರಿಯನ್ನು ತೆಗೆದುಕೊಂಡು ಗುರಿಯನ್ನು ಹೊಡೆದಾಗ ಅದರ ಬಾಣವು ನಿಖರತೆಯಿಂದ ಗುರಿಯನ್ನು ಚುಚ್ಚಿದಾಗ ಸಭೆಯು ಕಿವುಡುತನದ ಗರ್ಜನೆಯಲ್ಲಿ ಸ್ಫೋಟಿಸಿತು. ದೇವತೆಗಳು ಸ್ವತಃ ಅರ್ಜುನನ ತಲೆಯ ಮೇಲೆ ಆಕಾಶದ ಹೂವುಗಳನ್ನು ಸುರಿಸಿದರು. ಆದರೆ ಸಾವಿರಾರು ಬ್ರಾಹ್ಮಣರು ಸಂತೋಷದಿಂದ ತಮ್ಮ ಮೇಲುಡುಪುಗಳನ್ನು ಬೀಸುತ್ತಿದ್ದರು. ಆ ಮಹಾನ್ ಯೋಧರಾಜನಾದ ದ್ರುಪದನು ಸಂತೋಷದಿಂದ ತುಂಬಿ ಅಗತ್ಯವಿದ್ದರೆ ಅರ್ಜುನನಿಗೆ ಸಹಾಯ ಮಾಡಲು ಮುಂದಾದನು. ಸಂಗೀತವು ಹೆಚ್ಚಾದಂತೆ ಮತ್ತು ಚಾರಣಗಾರರು ಆತನನ್ನು ಸ್ತುತಿಸುತ್ತಾ ಕೃಷ್ಣನು ಅರ್ಜುನನ ಬಳಿಗೆ ಹೋದನು. ಅವನ ಹುಬ್ಬಿನ ಮೇಲೆ ಹೂವುಗಳ ಹಾರ ಮತ್ತು ಅವನ ಹಿಂದೆ ಹರಿಯುವ ಬಿಳಿ ನಿಲುವಂಗಿ ಮತ್ತು ಆ ಕ್ಷಣದಲ್ಲಿ ಈ ಯುವ ಯೋಧರ ಮೇಲೆ ಆಕಾಶವು ಮುಗುಣಕ್ಕಂತೆ ತೋರುತ್ತಿತ್ತು. ಏಕೆಂದರೆ ಅವನು ಸಭೆಯ ಮೆಚ್ಚುಗೆಯನ್ನು ಮಾತ್ರವಲ್ಲದೆ ಬಹುಮಾನವಾಗಿದ್ದ ರಾಜಕುಮಾರಿ ದ್ರೌಪದಿಯ ಕಳಿಯನ್ನೂ ಗೆದ್ದಿದ್ದನು. ಜನಸಮೂಹವು ಇನ್ನೂ ಹರ್ಷೋದ್ಗಾರ ಮಾಡುತ್ತಿರುವಾಗ ಅರ್ಜುನ ಮತ್ತು ಅವನ ಹೊಸ ವಧು ಅಂಫಿಥಿಯೇಟರ್ನಿಂದ ಹೊರಟು ಹೋದರು. ಈ ನಂಬಲಾಗದ ಸಾಧನೆಗೆ ಸಾಕ್ಷಿಯಾಗಿದ್ದ ಪೂಜ್ಯ ಬ್ರಾಹ್ಮಣರಿಂದ ಸುತ್ತುವರಿದರು ಮತ್ತು ಅವರು ಹೊರಟು ಹೋದಾಗ ಅವರ ರಾಜ್ಯದ ಹಣೆಬರಹವು ಚಿತ್ರಮಂದಿರದಲ್ಲಿ ತೂಗಾಡುತ್ತಿರುವಂತೆ ಭಾಸವಾಯಿತು. ಸ್ವಯಂವರ ನಡೆಯುತ್ತಿದ್ದ ಬೃಹತ್ ಸಭಾಭವನದಲ್ಲಿ ನೆಲೆದಿದ್ದ ದೊರೆಗಳ ಮೇಲೆ ಅಸಮಾಧಾನದ ಭಾವವು ನೆಲೆಗೊಂಡಿತು. ಮದುವೆಯಲ್ಲಿ ತನ್ನ ಮಗಳ ಕೈಗಾಗಿ ಸ್ಪರ್ಧಿಸಲು ಅವರನ್ನು ಆಹ್ವಾನಿಸಿದ ರಾಜನಾದ ದ್ರುಪದನು ಅನಿರೀಕ್ಷಿತವಾಗಿ ಬ್ರಾಹ್ಮಣನನ್ನು ವಿಜೇತನಾಗಿ ಆಳಿಸಿಕೊಂಡನು. ಕೂಡಿದ್ದ ರಾಜರು ಕೋಪದಿಂದ ತಮ್ಮ ಮುಖಗಳನ್ನು ಕಪ್ಪಾಗಿಸಿಕೊಂಡು ತಮ್ಮೊಳಗೆ ಗೊಣಗಿಕೊಳ್ಳಲು ಪ್ರಾರಂಭಿಸಿದ. ಇದೇನು ಅವರು ಕೂಗಿದರು. ದ್ರುಪದನು ನಾವು ಕೇವಲ ಒಣವುಲೆಂದು ಭಾವಿಸುತ್ತಾನೆಯೇ? ಅವನು ಆಮಂತ್ರಣದ ಮರವನ್ನು ನೆಟ್ಟು ಅದು ಫಲ ನೀಡಿದಾಗ ಅದನ್ನು ಕತ್ತರಿಸುತ್ತಾರೆ. ನಾವು ಅಂತಹ ಅವಮಾನಕ್ಕೆ ನಿಲ್ಲುವುದಿಲ್ಲ. ಅವನನ್ನು ಅವನ ಮಗನೊಂದಿಗೆ ಕೊಲ್ಲೋಣ. ರಾಜರ ಧ್ವನಿಗಳು ತಮ್ಮ ಬಿಲ್ಲು ಮತ್ತು ಬಾಣಗಳನ್ನು ಎಳೆಯುವಾಗ ಕೋಪದಿಂದ ಕೂಗಿದ್ದವು. ತನಗೆ ಅಪಾಯವನ್ನುಂಟು ಮಾಡುವ ಅಪಾಯವನ್ನು ಅರಿತ ದ್ರುಪದನು ರಕ್ಷಣೆಗಾಗಿ ಬ್ರಾಹ್ಮಣರ ಕಡೆಗೆ ತಿರುಗಿಲ್ಲನು. ಆದರೆ ಅಷ್ಟರಲ್ಲಿ ಗುಂಪಿನಿಂದ ಇಬ್ಬರು ಪ್ರಬಲ ಯೋಧರು ಹೊರಬಂದನು. ಪಾಂಡುವಿನ ಪುತ್ರರಾದ ಭೀಮ ಮತ್ತು ಅರ್ಜುನ. ಅವರ ಕಣ್ಣುಗಳು ದೃಢನಿಶ್ಚಯದಿಂದ ಮಿನುಗುತ್ತಿದ್ದವು. ಅವರು ಕೋಪಗೊಂಡ ರಾಜರನ್ನು ಎದುರಿಸಲು ಸಿದ್ಧರಾಗಿ ನಿಂತರು. ಚಂಡಮಾರುತದಂತೆ ತನ್ನ ಚರ್ಮದ ಕೆಳಗೆ ಅಲಿಯುತ್ತಿದ್ದ ಭೀಮನ ಸ್ನಾಯುಗಳು ಒಂದು ದೊಡ್ಡ ಮರವನ್ನು ಹರಿದು ಅದನ್ನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಒಂದು ತಂಡವಾಗಿ ಬಳಸಿಕೊಂಡವು. ಅದು ಗಾಳಿಯಲ್ಲಿ ಅಪ್ಪಳಿಸುವ ಶಬ್ದವು.
ರಾಜರ ಬೆನ್ನೆಲುಬುಗಳನ್ನು ನಡುಗಿಸಿತು. ಅವರು ತಮ್ಮ ಆಕ್ರಮಣದಲ್ಲಿ ವಿಫಲ ಆದರು. ಈ ಮಧ್ಯೆ ಅರ್ಜುನನು ಎತ್ತರವಾಗಿ ನಿಂತನು. ಅವನ ಬಿಲ್ಲು ಸಿದ್ಧವಾರಿತ್ತು. ಮುಂದೆ ಏನಿದೆಯೋ ಅದನ್ನು ಎದುರಿಸಲು ಸಿದ್ಧನಾಗಿದ್ದನು. ಕೃಷ್ಣನು ಶಾಂತವಾದ ತೃಪ್ತಿಯ ಗಾಳಿಯಿಂದ ಪಕ್ಕದಿಂದ ನೋಡುತ್ತಿದ್ದನು. ಜನಸಂದಣಿಯಲ್ಲಿದ್ದ ತನ್ನ ಸೋದರ ಸಂಬಂಧಿಗಳನ್ನು ಮತ್ತು ಸ್ನೇಹಿತರನ್ನು ಗುರುತಿಸಿದನು. ಅವನು ತನ್ನ ಸಹೋದರ ಬಲರಾಮನ ಕಡೆಗೆ ತಿರುಗಿ ಪಿಸುಗುಟ್ಟಿದನು. ಈಗೋ, ನಾನು ಅರ್ಜುನನನ್ನು ನೋಡುತ್ತಿದ್ದೇನೆ. 4 ಮೊಳ ಉದ್ದದ ಬಿಲ್ಲನ್ನು ಎಳೆಯುವ ಆ ಪ್ರಬಲ ಯೋಧ, ಮತ್ತು ಅಲ್ಲಿ ಅವನ ಪಕ್ಕದಲ್ಲಿ ಸಿಂಹದಂತೆ ಮರಗಳನ್ನು ಹರಿದು ಹಾಕುತ್ತಿರುವ ಭೀಮನು ನಿಂತಿದ್ದಾನೆ. ಮೊದಲು ಆಂಫಿಥಿಯೇಟರ್ನಿಂದ ಹೊರಬಂದ ಕಮಲದ ದಳಗಳಂತಹ ಕಣ್ಣುಗಳನ್ನು ಹೊಂದಿರುವ ಯುವಕನು ಯುಧಿಷ್ಠಿರನಾಗಿದ್ದಾನೆ. ಮತ್ತು ಆ ಇಬ್ಬರು ಯುವಕರು ಸ್ವತಃ ಕಾರ್ತಿಕೇಯನಂತೆಯೇ ಖಂಡಿತವಾಗಿಯೂ ಅವಳಿ ಅಶ್ವಿನಿಗಳ ಪುತ್ರವಾಗಿದ್ದಾರೆ. ಆ ದೃಶ್ಯವನ್ನು ತಮ್ಮ ಮುಂದೆಯೇ ನೋಡಿದಾಗ ಬಲರಾಮನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ದೇವರಿಗೆ ವಂದನೆಗಳು ಎಂದು ಉಸಿರಾಡಿದ ಆತ, ನಮ್ಮ ತಂದೆಯ ಸಹೋದರಿ ಪ್ರೀತ ಮತ್ತು ಕೌರವ ರಾಜಕುಮಾರರು ನಿಜವಾಗಿಯೂ ಲಕ್ಷದ ಮನೆಯ ಜ್ವಾಲೆಯಿಂದ ಪಾರಾಗಿರುವುದನ್ನು ನಾನು ನೋಡುತ್ತಿದ್ದೇನೆ. ಇಬ್ಬರು ಸಹೋದರರು ಸಂತೋಷ ಮತ್ತು ನೆಮ್ಮದಿಯ ನೋಟವನ್ನು ವಿನಿಮಯ ಮಾಡಿಕೊಂಡರು. ತಮ್ಮ ಕುಟುಂಬವನ್ನು ರಕ್ಷಿಸಲಾಗಿದೆ ಎಂದು ತಿಳಿದಾಗ ಅವರು ಅನುಭವಿಸಿದ ಸಂತೋಷವನ್ನು ಅವರ ಮುಖಗಳು ಪ್ರತಿಬಿಂಬಿಸಿದವು. ಮುನ್ನೆ ಏನು ಮಾಡಬೇಕೆಂದು ತಿಳಿಯದೆ ರಾಜರು ಹಿಂಜರಿಯುತ್ತಿದ್ದಂತೆ ಕೃಷ್ಣನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವರು ದ್ರುಪದ ಮತ್ತು ಅವನ ಮಗನನ್ನು ಕೊಲ್ಲುತ್ತಾರೆಯೇ ಅಥವಾ ಸೋಲಿನಿಂದ ಹಿಂದೆ ಸರಿಯುತ್ತಾರೆಯೇ ಕಾಲವೇ ಹೇಳುತ್ತದೆ. ಪಾಂಡವ ಸಹೋದರರಲ್ಲಿ ಇಬ್ಬರು, ಅರ್ಜುನ ಮತ್ತು ಭೀಮನು, ಬ್ರಾಹ್ಮಣರ ಗುಂಪಿನ ನಡುವೆ ಎತ್ತರವಾಗಿ ನಿಂತಾಗ ಸೂರ್ಯನು ಭೂಮಿಯ ಮೇಲೆ ಮುಳುಗುತ್ತಿದ್ದನು. ಮದುವೆಯಲ್ಲಿ ದ್ರೌಪದಿಯ ಕೈ ಹಿಡಿಯಲು ಬಂದಿದ್ದ ಕ್ಷತ್ರಿಯ ಯೋಧರನ್ನು ಎದುರಿಸಲು ಅವರು ಸಿದ್ಧರಾಗಿದ್ದಾಗ ಗಾಳಿಯು ನಿರೀಕ್ಷೆಯಿಂದ ವಿದ್ಯುತ್ ಆಗಿತು. ಬ್ರಾಹ್ಮಣರು ತಮ್ಮ ಜಿಂದೆ ಚರ್ಮ ಮತ್ತು ತೆಂಗಿನ ಚಿಪ್ಪುಗಳಿಂದ ಮಾಡಿದ ನೀರಿನ ಮಡಕೆಗಳನ್ನು ಅಲುಗಾಡಿಸಿದಾಗ, ಹೆದರಬೇಡಿ, ನಾವು ನಿಮಗಾಗಿ ಹೋರಾಡುತ್ತೇವೆ ಎಂದು ಕೂಗಿದರು. ಅರ್ಜುನನು ಅವರನ್ನು ಉದ್ದೇಶಿಸಿ ಮಾತನಾಡುವಾಗ ಆತ್ಮವಿಶ್ವಾಸದಿಂದ ತನ್ನ ಕಣ್ಣುಗಳನ್ನು ಬೆಳಗಿಸಿದನು. ನನ್ನ ಸ್ನೇಹಿತರೇ, ಪಕ್ಕಕ್ಕೆ ನಿಂತುಕೊಳ್ಳಿ ಎಂದು ಹೇಳಿದನು. ನಾನು ಈ ಯೋಧರನ್ನು ಏಕಾಂಗಿಯಾಗಿ ಎದುರಿಸುತ್ತೇನೆ. ಕೈಯಲ್ಲಿ ಬಲವಾದ ಬಿಲ್ಲನ್ನು ಹಿಡಿದ ಅರ್ಜುನನು ಭೀಮನೊಂದಿಗೆ ಪರ್ವತದಂತೆ ಅಚಲನಾಗಿ ನಿಂತನು. ದುರ್ಯೋಧನ ಮತ್ತು ಸೂರ್ಯನ ಮಗ ಕರ್ಣನ ನೇತೃತ್ವದಲ್ಲಿ ಕ್ಷತ್ರಿಯ ಯೋಧರು ತೀವ್ರ ಕೂಗುಗಳೊಂದಿಗೆ ಮುಂದೆ ಸಾಗಿದರು. ಆದರೆ ಅರ್ಜುನನು ಹೆದರಲಿಲ್ಲ. ಅವನ ಬಾಣಗಳು ಹುಲ್ಲಿನ ಮೂಲಕ ಜಾರುವ ಹಾವುಗಳಂತೆ ವೇಗವಾಗಿ ಮತ್ತು ನೇರವಾಗಿ ಹಾರುತ್ತಿದ್ದವು. ಕರ್ಣನು ತನ್ನ ಪ್ರಬಲ ಶಕ್ತಿಯಿಂದ ಅರ್ಜುನನ ಕಡೆಗೆ ಧಾವಿಸಿದನು. ಆದರೆ ಕರ್ಣನು ಅವರ ಬಿಲ್ಲನ್ನು ಎಳೆದು ತೀಕ್ಷ್ಣವಾದ ಬಾಣಗಳಿಂದ ಅವನನ್ನು ಚುಚ್ಚಿದನು. ಕರ್ಣನು ಎಡವಿ ಬಿದ್ದನು. ಕೇವಲ ಚೇತರಿಸಿಕೊಳ್ಳಲು ಮತ್ತು ಹೊಸ ಶಕ್ತಿಯಿಂದ ಅರ್ಜುನನ ಮೇಲೆ ದಾಳಿ ಮಾಡಿದನು. ಇಬ್ಬರು ಯೋಧರು ಉಕ್ಕಿನ ಮತ್ತು ಕಿಡಿಗಳ ಕೋಲಾಹಲದಲ್ಲಿ ಘರ್ಷಣೆ ಮಾಡಿದರು. ಇಬ್ಬರು ಒಬ್ಬರನ್ನೊಬ್ಬರು ಸೋಲಿಸಲು ಪ್ರಯತ್ನಿಸಿದರು. ಅಂತಿಮವಾಗಿ ಕರ್ಣನು ಬ್ರಹ್ಮಶಕ್ತಿಯ ಅಜೇಯತೆಯನ್ನು ಒಪ್ಪಿಕೊಂಡು ಹಿಂಜರಿಯುವವರೆಗೂ ಅವರ ಯುದ್ಧವು ತೀವ್ರವಾಗಿ ನಡೆಯಿತು. ಪ್ರತಿಯೊಂದು ಹೊಡೆತವೂ ನಿಖರವಾಗಿ ಇಳಿಯಿತು. ಈ ಮಧ್ಯೆ ಭೀಮ ಮತ್ತು ಮಧುರದ ಪ್ರಬಲ ರಾಜನಾದ ಸಾಲ್ಯನು ಉಕ ದ್ವಂದ್ವಯುದ್ಧದಲ್ಲಿ ತೊಡಗಿದ್ದರು. ಅವರ ಮುಷ್ಟಿಗಳು ಮತ್ತು ಮೊಣಕಾಲುಗಳು ಗ್ರಾನೈಟ್ ದ್ರವ್ಯರಾಶಿಯಂತೆ ಘರ್ಷಣೆಗೊಂಡಿದ್ದ. ಹೋರಾಟವು ಮುಂದುವರೆದಂತೆ ಈ ಬ್ರಾಹ್ಮಣರು ಸಾಮಾನ್ಯ ಯೋಧರಲ್ಲ ಎಂದು ರಾಜರು ಅರಿತುಕೊಳ್ಳಲಾರಂಭಿಸಿದರು. ಅವರು ಬಲಶಾಲಿಗಳು, ನುರಿತವರು ಮತ್ತು ಅಜೇಯರಂತೆ ತೋರುತ್ತಿದ್ದರು. ದೂರದಿಂದ ನೋಡುತ್ತಿದ್ದ ಕೃಷ್ಣರು ಮಧ್ಯ ಪ್ರವೇಶಿಸುವವರೆಗೂ ಕ್ಷತ್ರಿಯರು ಹೇಗೆ ಮುಂದುವರಿಯಬೇಕು ಎಂದು ತಿಳಿಯದೆ ಹಿಂಜರಿಯುತ್ತಿದ್ದರು. ಭೀಮನು ಸಾಲ್ಯನನ್ನು ಹಾನಿ ಮಾಡದೆ ದೂರಕ್ಕೆ ಎಸೆದಾಗ, ಈಗೋ ಎಂದನು, ಈ ಬ್ರಾಹ್ಮಣರು ನಿಜಕ್ಕೂ ಅಸಾಧಾರಣ ಯೋಧರು. ಅವರ ಶಕ್ತಿ ಮತ್ತು
ಕೌಶಲ್ಯಕ್ಕೆ ಸರಿಸಮನರು ಯಾರು ರಾಜರು ಆಶ್ಚರ್ಯಚಕಿತರಾದರು. ಅವರು ಕಂಡ ಪರಾಕ್ರಮದ ಪ್ರದರ್ಶನದಿಂದ ಅವರ ಅನುಮಾನಗಳು ದೂರವಾದವು. ಕೃಷ್ಣನ ಮಾತುಗಳು ಕ್ಷತ್ರಿಯರನ್ನು ಶಾಂತಗೊಳಿಸಿದವು. ಅವರು ಸ್ಪರ್ಧೆಯಿಂದ ಹಿಂದೆ ಸರಿದರು. ಬ್ರಾಹ್ಮಣರು ಎಷ್ಟೇ ಅಪರಾಧ ಮಾಡಿದರೂ ಅವರನ್ನು ರಕ್ಷಿಸಬೇಕು ಎಂದು ಒಪ್ಪಿಕೊಂಡರು. ಧೂಳು ನೆಲೆಸಿದ್ದಾಗ ಭೀಮ ಮತ್ತು ಅರ್ಜುನ ಸಮೂಹದಿಂದ ಹೊರಬಂದರು. ಅವಳ ಮುಖಗಳು ಮೋಡಗಳಿಂದ ಹೊರಹೊಮ್ಮಿದ ಸೂರ್ಯ ಮತ್ತು ಚಂದ್ರನಂತೆ ಛಿದ್ರಗೊಂಡವು. ಆದರೆ ಮುರಿಯದವು. ಅವರ ತಾಯಿ ಕುಂತಿ ಅವರು ಹಿಂತಿರುಗುತ್ತಾರೆ ಎಂದು ಆತಂಕದಿಂದ ಕಾಯುತ್ತಿದ್ದಳು. ಆಕೆಯ ಮನಸ್ಸು ತನ್ನ ಪುತ್ರರಿಗೆ ಏನಾಗಬಹುದು ಎಂಬ ಭಯದಿಂದ ತುಂಬಿತ್ತು. ಆದರೆ ಅವರು ಅಂತಿಮವಾಗಿ ಬ್ರಾಹ್ಮಣರ ದೇಹದೊಂದಿಗೆ ತಮ್ಮ ಮನೆಗೆ ಪ್ರವೇಶಿಸಿದಾಗ ಅವರು ಸುರಕ್ಷಿತವಾಗಿರುವುದನ್ನು ಕಂಡಳು. ಅವರ ಶಕ್ತಿ ಮತ್ತು ಧೈರ್ಯವು ಮುರಿಯಲಿಲ್ಲ. ಹಸ್ತಿನಾಪುರದ ಗದ್ದಲದ ಬೀದಿಗಳಲ್ಲಿ 5 ಪಾಂಡವ ಸಹೋದರರಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ಸುದೀರ್ಘ ದಿನದ ನಂತರ ತಮ್ಮ ವಿನಮ್ರ ನಿವಾಸಕ್ಕೆ ಮರಳಿದ್ದರು. ತಮ್ಮ ಪ್ರಯಾಣದಿಂದ ಬೇಸತ್ತು ಅವರು ತಮ್ಮ ಮಕ್ಕಳ ಆಗಮನದ ಅರಿವಿಲ್ಲದೆ ಕೋಣೆಯೊಳಗೆ ಕುಳಿತಿದ್ದ ತಮ್ಮ ತಾಯಿ ಕುಂತಿಯ ಬಳಿ ಕುತೂಹಲದಿಂದ ಬಂದರು. ಸಹೋದರರು ಒಳಗೆ ಪ್ರವೇಶಿಸಿದಾಗ ಅವರು ಆ ದಿನ ತಾವು ಪಡೆದ ದಾನವಾಗಿ ರಾಜ ದೃಪದನ ಸುಂದರ ಮರಳಾದ ಯಜ್ಞಸೇನಿಯನ್ನು ಹೆಮ್ಮೆಯಿಂದ ಉಡುಗೊರೆಯಾಗಿ ನೀಡಿದರು. ಕುಂತಿ ತಮ್ಮ ತಂತ್ರದ ಬಗ್ಗೆ ಇನ್ನೂ ತಿಳಿದಿರಲಿಲ್ಲ. ನಗುತ್ತಾ, ನೀವು ಪಡೆದದ್ದನ್ನೆಲ್ಲ ಆನಂದಿಸಿ ಎಂದಳು. ಆದರೆ ಅವಳು ಕೃಷ್ಣನನ್ನು ನೋಡುತ್ತಿದ್ದಂತೆ ಅವಳ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು ಮತ್ತು ಅವಳು, ಓ, ನಾನು ಏನು ಹೇಳಿದೆ ಎಂದು ಕೂಗಿದಳು. ಪಾಪ ಮತ್ತು ಮುಷುಗರದ ಭಯದಿಂದ ಅವಳು ಬೇಗನೆ ಯಜ್ಞಸೇನಿಯ ಕೈಯನ್ನು ತೆರೆದುಕೊಂಡು ಯುಧಿಷ್ಠಿರನ ಬಳಿಗೆ ಹೋದಳು. ತಾಯಿ ಕುಂತಿ ಕೇಳಿದಳು, ಈ ಪರಿಸ್ಥಿತಿಯಿಂದ ನಾವು ಹೇಗೆ ಹೊರಬರಬಹುದು? ದ್ರೌಪದಿಯ ಗೌರವವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಮತ್ತು ನಮ್ಮ ಕ್ರಿಯೆಗಳು ಪಾಪಕ್ಕೆ ಹೇಗೆ ಕಾರಣವಾಗಬಾರದು? ಯುಧಿಷ್ಠಿರನು ತನ್ನ ವರ್ಷಗಳನ್ನು ಮೀರಿದ ಬುದ್ಧಿವಂತನಾಗಿ ಪ್ರತಿಕ್ರಿಯಿಸುವ ಮೊದಲು ಒಂದು ಕ್ಷಣ ಯೋಚಿಸಿದನು. ಅವನು ತನ್ನ ತಾಯಿಯನ್ನು ಸಮಾಧಾನಪಡಿಸುತ್ತಾ, ಸಹೋದರರೇ, ನಾವು ಪಾಂಡುವಿನ ಮಕ್ಕಳು ಎಂಬುದನ್ನು ನಾವು ಮರೆಯಬಾರದು. ನಾವು ನಮ್ಮ ರಾಜ್ಯದ ಭವಿಷ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಯೋಚಿಸಬೇಕು ಎಂದು ಹೇಳಿದನು. ಅರ್ಜುನ ಎಂದೆಂದಿಗೂ ತರ್ಕದ ಧ್ವನಿಯಾಗಿದ್ದನು. ನಂತರ ಮಾತನಾಡಿದನು, ಓ ರಾಜನೇ, ನನ್ನನ್ನು ಪಾಪದಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಡ. ನಿನ್ನ ಆಜ್ಞೆಯು ಸದ್ಗುಣಕ್ಕೆ ಅನುಗುಣವಾಗಿಲ್ಲ. ಅದು ಪಾಪಿಗಳು ಅನುಸರಿಸುವ ಮಾರ್ಗವಾಗಿದೆ. ಅವನು ಮೊದಲು ಮದುವೆಯಾಗಲು ಯುಧಿಷ್ಠಿರನನ್ನು ಒತ್ತಾಯಿಸಿದನು. ನಂತರ ಭೀಮ ಮತ್ತು ಹೀಗೆ ದ್ರೌಪದಿಯ ಗೌರವವನ್ನು ಕಾಪಾಡಿಕೊಳ್ಳಲು ಖಾತ್ರಿಪಡಿಸಿದನು. ಪಾಂಡವರು ಒಬ್ಬರನ್ನೊಬ್ಬರು ನೋಡಿದರು. ಅವರ ಕಣ್ಣುಗಳು ಉತ್ಸಾಹ ಮತ್ತು ಆತಂಕದ ಮಿಶ್ರಣದಿಂದ ತುಂಬಿದವು. ಈ ನಿರ್ಧಾರವು ಅವರ ಭವಿಷ್ಯವನ್ನು ಮತ್ತು ಅವರ ರಾಜ್ಯದ ಭವಿಷ್ಯವನ್ನು ರೂಪಿಸುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಯುಧಿಷ್ಠಿರನು ತನ್ನ ಸಹೋದರರ ಆಸೆಗಳನ್ನು ಅರ್ಥ ಮಾಡಿಕೊಂಡು ದ್ರೌಪದಿಯನ್ನು ಮದುವೆಯಾಗುವ ಯೋಜನೆಯನ್ನು ಬಹಿರಂಗಪಡಿಸಿದನು. ಅವರು ಯೋಚಿಸುತ್ತಿದ್ದಂತೆ ಕೃಷ್ಣನು ತನ್ನ ಸೋದರ ಸಂಬಂಧಿ ಬಲದೇವನೊಂದಿಗೆ ಕುಮಾರನ ನಿವಾಸಕ್ಕೆ ಆಗಮಿಸಿದನು. ಪಾಂಡವರು ತಮ್ಮ ಸ್ನೇಹಿತ ಮತ್ತು ವಿಶ್ವಾಸಾರ್ಹ ವ್ಯಕ್ತಿಯನ್ನು ನೋಡಿ ಸಂತೋಷಪಟ್ಟರು. ಅವರು ಅಗತ್ಯದ ಸಮಯದಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಲು ಕಳುಹಿಸಲ್ಪಟ್ಟರು. ಕೃಷ್ಣನು ತಿಳಿದಂತೆ ಮುಗುಳ್ನಕ್ಕನು ಅವನ 5 ಸಹೋದರರ ನಿಜವಾದ ಗುರುತುಗಳನ್ನು ಕಂಡುಹಿಡಿದಿದ್ದಾನೆಂದು ತಿಳಿದನು. ಸಂಜೆ ಸಮೀಪಿಸುತ್ತಿದ್ದಂತೆ ಕೃಷ್ಣ ಮತ್ತು ವಲದೇವನು ಯುಧಿಷ್ಠಿರ ಮತ್ತು ಕುಂತಿಯ ಪಾದಗಳನ್ನು ಸ್ಪರ್ಶಿಸಿ ತಮ್ಮ ಭಕ್ತಿ ಮತ್ತು ಗೌರವವನ್ನು ವ್ಯಕ್ತಪಡಿಸಿದರು. ಪಾಂಡವರು ಈಗ ತಮ್ಮ ವೇಷದಿಂದ ಮುಕ್ತರಾಗಿ ತಮ್ಮ ಸ್ನೇಹಿತನೊಂದಿಗೆ ಮತ್ತೆ ಸೇರಿಕೊಳ್ಳಲು ಸಂತೋಷಪಟ್ಟರು. ಹೊಸ ಉದ್ದೇಶದ ಪ್ರಜ್ಞೆಯೊಂದಿಗೆ ಅವರು ಕೃಷ್ಣನ ಬುದ್ಧಿವಂತಿಕೆ ಮತ್ತು ಆಶೀರ್ವಾದಗಳಿಂದ ಮಾರ್ಗದರ್ಶನ ಪಡೆದು ತಮ್ಮ ಪ್ರಯಾಣವನ್ನು ಮುಂದುವರಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ರಾತ್ರಿ ಕಳೆದಂತೆ
ಕೃಷ್ಣ ಮತ್ತು ವಲದೇವನು ಪಾಂಡವರಿಗೆ ವಿದಾಯ ಹೇಳಿದರು. ಕುಂಬಾರನ ವಾಸಸ್ಥಾನದ ಗಲಭೆಯ ಬೀದಿಯಲ್ಲಿ ಸೂರ್ಯ ಮುಳುಗಲು ಪ್ರಾರಂಭಿಸಿದಾಗ ಕುರು ರಾಜಕುಮಾರರಾದ ಭೀಮ ಮತ್ತು ಅರ್ಜುನರು ಮನೆಗೆ ಮರಳಿದರು. ಅವರು ತಮ್ಮ ಸಹೋದರರಾದ ನಕುಲ ಮತ್ತು ಸಹದೇವ ಪ್ರಸಿದ್ಧ ಅವಳಿ ಮಕ್ಕಳೊಂದಿಗೆ ಪಟ್ಟಣದಲ್ಲಿ ಭಿಕ್ಷೆ ಹಂಚುತ್ತಾ ದಿನವನ್ನು ಕಳೆದರು. ಅವರಿಗೆ ತಿಳಿಯದೆ ಪಂಚಾಲದ ರಾಜಕುಮಾರನಾದ ದುಷ್ಟದ್ಯುಮ್ನನು ರಹಸ್ಯವಾಗಿ ಕುಂಬಾರನ ಮನೆಯಲ್ಲಿ ಅಡಗಿಕೊಂಡು ಅವರನ್ನು ಹಿಂಬಾಲಿಸುತ್ತಿದ್ದನು. ಸಂಜೆ ಕಳೆದಂತೆ ಪಾಂಡವರು ತಮ್ಮ ವಿನಮ್ರ ನಿವಾಸಕ್ಕೆ ಮರಳಿದರು. ಅಲ್ಲಿ ಅವರ ತಾಯಿ ಕುಂತಿ ಅವರಿಗಾಗಿ ಕಾಯುತ್ತಿದ್ದಳು. ಅವರು ಹತ್ತಿರವಾಗುತ್ತಿದ್ದಂತೆ ಆಕೆಯ ಕಣ್ಣುಗಳು ಪ್ರೀತಿ ಮತ್ತು ಹೆಮ್ಮೆಯಿಂದ ಹೊಳೆಯುತ್ತಿದ್ದವು. ನನ್ನ ಮಕ್ಕಳೇ, ಅವರು ಹೇಳಿದರು, ಈ ಆಹಾರದ ಒಂದು ಭಾಗವನ್ನು ತೆಗೆದುಕೊಂಡು ದೇವರಿಗೆ ಅರ್ಪಿಸಿ ಇಂದು ನಮ್ಮನ್ನು ಭೇಟಿ ಮಾಡಲು ಬಂದ ಬ್ರಾಹ್ಮಣರಿಗೆ ಸ್ವಲ್ಪ ನೀಡಿ, ಹಸಿವಿನಿಂದ ಬಳಲುತ್ತಿರುವವರಿಗೆ ಆಹಾರ ನೀಡಿ, ಉಳಿದ ಭಾಗಗಳನ್ನು 2 ಭಾಗಗಳಾಗಿ ವಿಂಗಡಿಸಿ ಕೊಂದು ನಮ್ಮ ಬಲಶಾಲಿ ಮತ್ತು ಧೈರ್ಯಶಾಲಿ ಯೋಧ ಭೀಮನಿಗೆ ಮತ್ತು ಇನ್ನೊಂದು ನಿಮಗೆ 6 ಭಾಗಗಳಾಗಿ. ರಾಜಕುಮಾರರು ತಮ್ಮ ತಾಯಿಯ ಸೂಚನೆಗಳನ್ನು ಗಮನದಿಂದ ಆಲಿಸಿದರು. ಅವರ ಮುಖಗಳು ಭಕ್ತಿಯಿಂದ ತುಂಬಿದವು. ಅವರು ತಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಲು ಮುಂದಾದರು. ಅವರು ಕೃಷ್ಣನು ಸಿದ್ಧಪಡಿಸಿದ ಆಹಾರದಿಂದ ಹೃತ್ಪೂರ್ವಕವಾಗಿ ತಿನ್ನುತ್ತಿದ್ದರು. ಅವರು ಪ್ರತಿ ಕಡಿತವನ್ನು ಆನಂದಿಸುತ್ತಿರುವಾಗ ಅವರ ಕಣ್ಣುಗಳು ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ಸಹದೇವನು ಕುಶ ಹುಲ್ಲಿನ ಹಾಸಿಗೆಯನ್ನು ನೆಲದ ಮೇಲೆ ಹರಡಿದನು ಮತ್ತು ರಾಜಕುಮಾರರು ಮಲಗಿದ್ದರು. ಪ್ರತಿಯೊಬ್ಬರೂ ತಮ್ಮ ಜಿಂಕೆ ಚರ್ಮವನ್ನು ಮೆತ್ತಗೆಂದು ಹೇಳಿಕೊಳ್ಳುತ್ತಿದ್ದರು. ಅವರನ್ನು ಪ್ರೀತಿಯಿಂದ ನೋಡುತ್ತಿದ್ದ ಕೃಷ್ಣನು ಅವರ ಪಾದಗಳ ಸಾಲಿನಲ್ಲಿ ಮಲಗಿದ್ದನು. ಅವಳ ಹೃದಯವು ಸಂತೋಷ ಮತ್ತು ತೃಪ್ತಿಯಿಂದ ತುಂಬಿತ್ತು. ಅವಳು ಪಾಂಡು ಮಕ್ಕಳ ನಡುವೆ ನೆತ್ತರದ ದಿಂಬಿನಂತೆ ಮಲಗಿದ್ದರೂ ಈ ಪ್ರಬಲ ಯೋಧರ ಬಗ್ಗೆ ಅವಳಿಗೆ ಯಾವುದೇ ಅಸಮಾಧಾನ ಅಥವಾ ಅಗೌರವವಿರಲಿಲ್ಲ. ಅವರು ನಿದ್ರೆಯಲ್ಲಿ ನೆಲೆಸಿದಾಗ ಅವರ ಸಂಭಾಷಣೆಗಳು ಮುಕ್ತವಾಗಿ ಹರಿಯಲಾರಂಭಿಸಿದವು. ಪ್ರತಿಯೊಬ್ಬರೂ ದೈವಿಕ ಶಸ್ತ್ರಾಸ್ತ್ರಗಳು ಮತ್ತು ಭವ್ಯವಾದ ಆನೆಗಳೊಂದಿಗೆ ಆಕಾಶದ ಕಾರುಗಳ ಮೇಲೆ ತಮ್ಮ ಸಾಹಸಗಳ ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ನೇಳಿನಲ್ಲಿ ಅಡಗಿಕೊಂಡಿದ್ದ ರಾಜಕುಮಾರ ದುಷ್ಟದ್ಯುಮ್ನನು ತನ್ನ ಗುಟ್ಟನ್ನು ಸೂಕ್ಷ್ಮವಾಗಿ ಆಲಿಸಿದನು. ಕೃಷ್ಣನು ತನ್ನ ಸಹೋದರರೊಂದಿಗೆ ನಗುತ್ತಿರುವುದನ್ನು ಅವನು ನೋಡಿದನು. ಅವಳ ಕಣ್ಣುಗಳು ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಪಂಚಾಲ ರಾಜಕುಮಾರನ ಹೃದಯವು ಕುಟುಂಬದ ಪ್ರೀತಿ ಮತ್ತು ಭಕ್ತಿಯ ಈ ದೃಶ್ಯವನ್ನು ನೋಡಿದಾಗ ಭಾವೋದ್ರೇಕದಿಂದ ಉಬ್ಬಿಕೊಂಡಿತ್ತು. ಕುಂಬಾರನ ವಾಸಸ್ಥಾನವು ಬೆಳಗಾಗುತ್ತಿದ್ದಂತೆ ಅವನ ಅಡಗಿಕೊಂಡಿದ್ದ ಸ್ಥಳದಿಂದ ದುಷ್ಟದ್ಯುಮ್ನನು ಹೊರಬಂದನು. ಅವನ ಮುಖವು ದೃಢನಿಶ್ಚಯದಿಂದ ಕೂಡಿತ್ತು. ಅವನು ರಾತ್ರಿಯಲ್ಲಿ ತಾನು ನೋಡಿದ ಎಲ್ಲವನ್ನೂ, ಕೃಷ್ಣ ಮತ್ತು ಅವಳ ಸಹೋದರರ ನಡುವಿನ ಪ್ರೀತಿಯ ಸಂವಹನ, ಕುಶ ಹುಲ್ಲಿನ ಹಾಸಿಗೆಯ ಮೇಲೆ ಮಲಗಿದ್ದ ರಾಜಕುಮಾರರ ಸಂಭಾಷಣೆಗಳನ್ನು ರಾಜ ದ್ರುಪದನಿಗೆ ತಿಳಿಸಲು ಆತುರಪಟ್ಟನು. ಏತಮಧ್ಯೆ ರಾಜ ದ್ರುಪದನು ತನ್ನ ಅರಮನೆಯಲ್ಲಿ ಆತಂಕದಿಂದ ಓಡಾಡುತ್ತಿದ್ದನು. ಅವನ ಮನಸ್ಸು ಚಿಂತೆ ಮತ್ತು ಅನಿಶ್ಚಿತತೆಯಿಂದ ತುಂಬಿತ್ತು. ಅವನು ತನ್ನ ಮಗಳಿಗಾಗಿ ದುಃಖಿಸುತ್ತಿದ್ದನು. ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಥವಾ ಯಾರು ಅವಳನ್ನು ಕರೆದೊಯ್ದಿರಬಹುದು ಎಂದು ತಿಳಿದಿರಲಿಲ್ಲ. ನನ್ನ ಮಗನೇ, ನನಗೆ ಹೇಳು ಎಂದು ಅವನು ಕೂಗಿದನು. ಸಣ್ಣ ಪಟ್ಟಣದ ಗದ್ದಲದ ಬೀದಿಗಳಲ್ಲಿ ಭವ್ಯವಾದ ದೃಶ್ಯವೊಂದು ಕಾಣಿಸಿತು. ಚಂದ್ರ ರಾಜವಂಶದ ರಾಜಕುಮಾರನಾದ ದುಷ್ಟದ್ಯುಮ್ನನು ತನ್ನ ತಂದೆಯ ಮುಖದ ಮೇಲೆ ಹೊಳೆಯುವ ನಗುವಿನೊಂದಿಗೆ ಆತನ ಬಳಿಗೆ ಬಂದನು. ಆತನು ಕೃಷ್ಣನ ಆಗಮನದ ಕಥೆಯನ್ನು ಮತ್ತು ಬಲವಾದ ಬಿಲ್ಲನ್ನು ಕಟ್ಟಿದ ಮತ್ತು ಆಕಾಶದಲ್ಲಿ ಎತ್ತರವಾದ ಗುರುತು ಹಾಕಿದ ಯುವಕರನ್ನು ಹೇಗೆ ಗೆದ್ದನು ಎಂಬುದನ್ನು ವಿವರಿಸಿದನು. ದುಷ್ಟದ್ಯುಮ್ನನು ಮಾತನಾಡುತ್ತಿರುವಾಗ ಅವನ ಮಾತುಗಳು ರಾಜ ದ್ರುಪದನ ಮನಸ್ಸಿನಲ್ಲಿ ಎದ್ದುಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಅವನು ದೊಡ್ಡ ಕೆಂಪು ಕಣ್ಣುಗಳನ್ನು ಹೊಂದಿರುವ ಜಿಂಕೆಯ ಚರ್ಮವನ್ನು ಧರಿಸಿರುವ ಸೌಂದರ್ಯದಲ್ಲಿರುವ ಆಕಾಶವನ್ನು ಹೋಲುವ ಯುವ ನಾಯಕನನ್ನು ಕಲ್ಪಿಸಿಕೊಂಡನು. ರಾಜಕುಮಾರನು
ಯುವಕನನ್ನು ಹೇಗೆ ಬ್ರಾಹ್ಮಣರು ಸುತ್ತುವರಿದಿದ್ದಾನೆಂದು ವಿವರಿಸಿದನು. ಅವರು ಅವನ ನಂಬಲಾಗದ ಸಾಧನೆಗೆ ಗೌರವ ಸಲ್ಲಿಸಿದರು. ಆಕಾಶ ಮತ್ತು ಋಷಿಗಳ ನಡುವೆ ನಿಂತಿರುವ ಗುಡುಗು ಬೀಸುವ ಇಂದ್ರನಂತೆ ಯುವಕನು ತನ್ನ ಪರಾಕ್ರಮವನ್ನು ಪ್ರದರ್ಶಿಸಲು ಪ್ರಾರಂಭಿಸಿದ್ದನು. ಕೂಡಿದ್ದ ರಾಜರು ತಮ್ಮ ಎದುರಾಳಿಯ ನೋಟವನ್ನು ಸಹಿಸಲಾರದೆ ಕೋಪದಿಂದ ಎದ್ದು ಯುದ್ಧದ ಕಡೆಗೆ ಸಾಗಿದರು. ಆದರೆ ಮತ್ತೊಬ್ಬ ನಾಯಕನು ಹೊರಬಂದು ಬೃಹತ್ ಮರವೊಂದನ್ನು ಹರಿದು ಸ್ವತಃ ಯಮನಂತಹ ರಾಜರ ಸಮೂಹದ ಮೇಲೆ ಧಾವಿಸಿ ಜೀವಂತ ಜೀವಿಗಳನ್ನು ಹೊಡೆದನು. ಸೂರ್ಯ ಮತ್ತು ಚಂದ್ರನನ್ನು ಹೋಲುವ ಇಬ್ಬರು ವೀರರಿಂದ ಆಶ್ಚರ್ಯಚಕಿತರಾದ ರಾಜರು ನಿಶ್ಚಲವಾಗಿ ನಿಂತರೂ ಕೃಷ್ಣನೊಂದಿಗೆ ಇಬ್ಬರು ವೀರರು ರಂಗಮಂದಿರದಿಂದ ಹೊರಡುವಾಗ ಅವರು ಪಟ್ಟಣದ ಉಪನಗರದಲ್ಲಿರುವ ಕುಂಬಾರನ ನಿವಾಸಕ್ಕೆ ತೆರಳಿದರು. ಒಳಗೆ ಒಬ್ಬ ಮಹಿಳೆ ಬೆಂಕಿಯ ಜ್ವಾಲೆಯಂತೆ ಕುಳಿತಿದ್ದಳು. ಇತರ ಮೂವರು ಪುರುಷರು ಸುತ್ತುವರಿದಿದ್ದರು. ಪ್ರತಿಯೊಬ್ಬರೂ ಉಷ್ಣತೆ ಮತ್ತು ಶಕ್ತಿಯ ಸೆಳವು ಹರಡುತ್ತಿದ್ದರು. ನಾಯಕರು ಅವಳ ಬಳಿಗೆ ಬಂದು ಅವಳ ಪಾದಗಳಿಗೆ ಗೌರವ ಸಲ್ಲಿಸಿದರು ಮತ್ತು ಕೃಷ್ಣನನ್ನು ಅದೇ ರೀತಿ ಮಾಡಲು ಆಹ್ವಾನಿಸಿದರು. ಆ ಮಹಿಳೆ ತನ್ನ ಕಣ್ಣುಗಳಿಂದ ಹೊಳೆಯುವ ದಯೆಯಿಂದ ದಂಪತಿಗಳನ್ನು ಮತ್ತು ಅವರ ಯುವ ಸ್ನೇಹಿತರನ್ನು ಸ್ವಾಗತಿಸಿದಳು. ಅವರು ಒಟ್ಟಿಗೆ ಸಮಯ ಕಳೆಯುತ್ತಿದ್ದಾಗ ಅವರು ತಮ್ಮ ವಿಶೇಷ ಭೇಟಿಗಳ ಸಮಯದಲ್ಲಿ ಪಡೆದ ಭಿಕ್ಷೆಯನ್ನು ಹಾಜರಿದ್ದವರಿಗೆ ವಿತರಿಸಿದರು. ಸ್ವಲ್ಪ ಉಳಿದದ್ದನ್ನು ಹಂಚಿಕೊಂಡ ನಂತರ ಅವಳು ಸ್ವತಃ ಅಂತಿಮ ಕಡಿತವನ್ನು ತೆಗೆದುಕೊಂಡಳು. ಪ್ರತಿ ಕಳಜವನ್ನು ಅಮೂಲ್ಯವಾದ ಉಡುಗೊರೆಯಂತೆ ಸವಿಯುತ್ತಿದ್ದಳು. ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ಗುಂಪು ವಿಶ್ರಾಂತಿಗಾಗಿ ನೆಲೆಸಿತು. ಕೃಷ್ಣನು ತಮ್ಮ ಕಾಲುಗಳ ಸಾಲಿನ ಉದ್ದಕ್ಕೂ ತಮ್ಮ ನೆತ್ತಿದಿಂಬಿನಂತೆ ಮಲಗಿದ್ದನು. ಕುಶಹುಲ್ಲು ಮತ್ತು ಜಿಂದೆ ಚರ್ಮಗಳಿಂದ ಮಾಡಿದ ಹಾಸಿಗೆಯು ಅವರ ಕೆಳಗೆ ಮೃದುವಾಗಿ ಕಿರಿದು ಹೋಯಿತು. ಶಾಂತ ಸ್ವರಗಳಲ್ಲಿ ಅವರು ಆಳವಾದ ಸಂಭಾಷಣೆಯಲ್ಲಿ ತೊಡಗಿದ್ದರು. ಅವರ ಮಾತುಗಳು ಕಪ್ಪು ಮೋಡಗಳಂತೆ ನಿಶ್ಚಲತೆಯ ಮೂಲಕ ಪ್ರತಿಧ್ವನಿಸುತ್ತಿದ್ದ ವಿವಿಯರ ಮಾತುಗಳು ಅವರ ಉದಾತ್ತ ಸ್ವಭಾವವನ್ನು ಸೂಚಿಸಿದವು. ಇದು ಅವರ ಕ್ಷತ್ರಿಯ ವಂಶಕ್ಕೆ ಸಾಕ್ಷಿಯಾಡಿದೆ. ನಿಸ್ಸಂದೇಹವಾಗಿ ಅವರು ಯೋಧರ ನಡುವೆ ಗೂಳಿಗಳಾಗಿದ್ದರು. ಉತ್ಸಾಹ ಮತ್ತು ದೃಢ ನಿಶ್ಚಯದಿಂದ ಮಿಲಿಟರಿ ವಿಷಯಗಳನ್ನು ಚರ್ಚಿಸುತ್ತಿದ್ದರು. ಅವರ ಭರವಸೆ ಅಂತಿಮವಾಗಿ ಈಡೇರಿತು ಎಂದು ತೋರುತ್ತದೆ, ಏಕೆಂದರೆ ಕುಂತಿಯ ಪುತ್ರರು ಲಕ್ಷದ ಮನೆಯ ಬೆಂಕಿಯಿಂದ ಪಾರಾಗಿದ್ದಾರೆ ಎಂದು ಹೇಳಲಾಗುತ್ತಿತ್ತು. ರಾಜ ದ್ರುಪದನು ತನ್ನ ಮಗನ ಮಾತುಗಳನ್ನು ಕೇಳಿದಾಗ ಅವನ ಸಂತೋಷಕ್ಕೆ ಮಿತಿಯಾಗಿರಲಿಲ್ಲ. ಅವನು ಈ ನಿಗೂಢ ವೀರರ ಗುರುತನ್ನು ಕಂಡುಹಿಡಿಯಲು ಒಬ್ಬ ಪುರೋಹಿತನನ್ನು ಕಳುಹಿಸಿದನು ಮತ್ತು ಅವರು ಕುಂಬಾರನ ನಿವಾಸಕ್ಕೆ ಆಗಮಿಸಿದಾಗ ಅವರು ಚಪ್ಪಾಳೆ ಮತ್ತು ಹೊಗಳಿಕೆಗೆ ಪಾತ್ರರಾದರು. ರಾಜನ ಸಂದೇಶವನ್ನು ತಲುಪಿಸಲಾಯಿತು. ಅವರ ಕುಟುಂಬವನ್ನು ಬಹಿರಂಗಪಡಿಸಲು ಕೇಳಲಾಯಿತು ಮತ್ತು ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ರಾಜ ದ್ರುಪದನ ಸಂದೇಶವನ್ನು ಹೊತ್ತೊಯ್ಯುತ್ತಿದ್ದ ವೈಶಂಪಾಯನನ ಮಾತುಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವನ ಕಣ್ಣುಗಳು ತೂತಾಗಿ ಹೊಳೆಯುತ್ತಿದ್ದ ಸಂದೇಶವಾಹಕನು ಅರಮನೆಗೆ ಆಗಮಿಸಿ ಕೃಷ್ಣ ಮತ್ತು ಕೃಷ್ಣನ ನಡುವಿನ ಮುಂಬರುವ ವಿವಾಹದ ಗೌರವಾರ್ಥ ರಾಜನು ಭವ್ಯವಾದ ಔತಣವನ್ನು ಸಿದ್ಧಪಡಿಸಿದ್ದಾನೆ ಎಂದು ಘೋಷಿಸಿದನು. ನಿಮ್ಮ ದೈನಂದಿನ ವಿಧಿಗಳನ್ನು ಮುಗಿಸಿದ ನಂತರ ಅಲ್ಲಿಗೆ ಬನ್ನಿ ಎಂದು ಅವನು ಹೇಳಿದನು. ಅವನ ಧ್ವನಿಯು ಪ್ರಾಮುಖ್ಯತೆಯಿಂದ ತೊಟ್ಟಿಕ್ಕಿತು. ಕೃಷ್ಣನ ಮದುವೆ ಅಲ್ಲಿ ನಡೆಯುತ್ತದೆ, ವಿಳಂಬ ಮಾಡಬೇಡಿ. ಸಂದೇಶವಾಹಕನ ಮಾತುಗಳು ಕುರುಬರನ್ನು ಅವರ ಅಭಿಮಾನದಿಂದ ಕೆರಳಿಸುವಂತಹ ಸ್ಪಷ್ಟವಾದ ಕರೆಯಂತೆ ಇದ್ದವು. ವೈಶಂಪಾಯನನು ಮುಂದುವರಿಸಿದ್ದನು. ನಂತರ ಕುರುಗಳಲ್ಲಿದ್ದ ಆ ಗೂಳಿಗಳು ಅರ್ಚಕನನ್ನು ವಜಾಗೊಳಿಸಿ ಚಿನ್ನದ ಕಮಲಗಳಿಂದ ಅಲಂಕರಿಸಲ್ಪಟ್ಟ ಆ ಕಾರುಗಳಲ್ಲಿ ಒಂದರ ಮೇಲೆ ಕುಂತಿ ಮತ್ತು ಕೃಷ್ಣರನ್ನು ಒಟ್ಟಿಗೆ ಸವಾರಿ ಮಾಡುವಂತೆ ಮಾಡಿ ಸ್ವತಃ ಆ ಭವ್ಯವಾದ ವಾಹನಗಳನ್ನು ಹತ್ತಿ ದ್ರುಪದನ ಸ್ಥಳದ ಕಡೆಗೆ ಸಾಗಿದವು. ಅವರು ಅಂಕುಡೊಂಕಾದ ರಸ್ತೆಗಳ ಮೂಲಕ ಹಾದು ಹೋಗುವಾಗ ಹೂ ಬಿಡುವ ಹೂವುಗಳ ಸಿಹಿ ವಾಸನೆ
ಮತ್ತು ಪಕ್ಷಿಗಳ ಮೃದುವಾದ ಕಿಲಕಿಲಿಸುವಿಕೆಯಿಂದ ಗಾಳಿ ತುಂಬಿತ್ತು. ಕುರುಗಳು ರಾಜ ವೈಭವದಿಂದ ಸವಾರಿ ಮಾಡಿದರು. ಅವರ ಮುಖಗಳು ದೃಢ ನಿಶ್ಚಯದಿಂದ ಕೂಡಿದ್ದವು. ಅವರ ಹೃದಯಗಳು ಭರವಸೆಯಿಂದ ತುಂಬಿದವು. ಕುಂತಿ ರಾಣಿ ಕೃಷ್ಣನ ಪಕ್ಕದಲ್ಲಿ ಕುಳಿತಿದ್ದಳು. ಅವಳ ಕಣ್ಣುಗಳು ಸಂತೋಷ ಮತ್ತು ಆತಂಕದ ಮಿಶ್ರಣದಿಂದ ಹೊಳೆಯುತ್ತಿದ್ದವು. ಈ ಸಂಯೋಗವು ತನ್ನ ಕುಟುಂಬದ ಭವಿಷ್ಯವನ್ನು ಮುಚ್ಚುತ್ತದೆ ಎಂದು ಅವಳಿಗೆ ತಿಳಿದಿತ್ತು. ಆದರೆ ಅವಳು ಅದನ್ನು ಶಾಂತಿ ಮತ್ತು ಸಮೃದ್ಧಿಯ ಅವಕಾಶವಾಗಿಯೂ ನೋಡಿದಳು. ಏತಮಧ್ಯೆ ರಾಜ ದ್ರುಪದನು ತನ್ನ ಅತಿಥಿಗಳ ಆಗಮನದ ಸಿದ್ಧತೆಗಳಲ್ಲಿ ನಿರತನಾಗಿದ್ದನು. ಕುರುಗಳ ಸ್ಥಾನಮಾನ ಮತ್ತು ಪ್ರತಿಷ್ಠೆಯನ್ನು ಪ್ರತಿಬಿಂಬಿಸುವಂತೆ ಪ್ರತಿಯೊಂದನ್ನು ಎಚ್ಚರಿಕೆಯಿಂದ ಆರೈಕೆ ಮಾಡಿ ವಿಶಾಲವಾದ ವಸ್ತುಗಳ ಸಂಗ್ರಹವನ್ನು ಸಂಗ್ರಹಿಸಲು ಅವನು ಆದೇಶಿಸಿದ್ದನು. ಹಣ್ಣುಗಳು, ಪವಿತ್ರವಾದ ಹೂಮಾಲೆಗಳು, ಅಂಚೆ ಕೋಟ್ಗಳು, ಗುರಾಣಿಗಳು, ರತ್ನಗಂಬಳಿಗಳು, ಬೀಜಗಳು, ಪ್ರತಿಯೊಂದನ್ನೂ ಆತಿಥ್ಯದ ಭವ್ಯ ಪ್ರದರ್ಶನದಲ್ಲಿ ನಿಖರವಾಗಿ ಜೋಡಿಸಲಾಗಿತ್ತು. ರಾಜನ ಮಂತ್ರಿಗಳು ಸಿದ್ಧತೆಗಳನ್ನು ನೋಡಿಕೊಳ್ಳುವಲ್ಲಿ ನಿರತರಾಗಿದ್ದರು. ಅವರ ಮುಖಗಳು ಏಕಾಗ್ರತೆಯಿಂದ ಕೂಡಿದ್ದವು. ಕುರುಗಳು ದ್ರುಪದ ಅರಮನೆಗೆ ಆಗಮಿಸಿದಾಗ ರಾಜ ಮತ್ತು ಅವನ ಸೇವಕರ ಬೆಚ್ಚಗಿನ ನಗುವಿನಿಂದ ಅವರನ್ನು ಸ್ವಾಗತಿಸಲಾಯಿತು. ಕುಂತಿ ಮತ್ತು ಕೃಷ್ಣರನ್ನು ಒಳಗಿನ ಅಪಾರ್ಟ್ಮೆಂಟ್ಗೆ ಕರೆದೊಯ್ಯಲಾಯಿತು. ಅಲ್ಲಿ ಅವರನ್ನು ಮನೆಯ ಹೆಂಗಸರು ತೆರೆದ ಕೈಗಳಿಂದ ಸ್ವಾಗತಿಸಿದರು. ರಾಣಿಯನ್ನು ರಾಜಮನೆತನದವರಂತೆ ಪರಿಗಣಿಸಲಾಗುತ್ತಿತ್ತು. ಅವಳ ಎಲ್ಲಾ ಅಗತ್ಯಗಳನ್ನು ಕಾಳಿಸಿ ಮತ್ತು ಭಕ್ತಿಯಿಂದ ನೋಡಿಕೊಳ್ಳಲಾಗುತ್ತಿತ್ತು. ಏತಮಧ್ಯೆ ಕುರುಗಳನ್ನು ಅತ್ಯುತ್ತಮ ಆಸನಗಳಿಂದ ತುಂಬಿದ ಭವ್ಯವಾದ ಸಭಾಂಗಣಕ್ಕೆ ಕರೆದೊಯ್ಯಲಾಯಿತು. ಪ್ರತಿಯೊಬ್ಬರೂ ತಮ್ಮ ಸ್ಥಾನಮಾನಕ್ಕೆ ಅನುಗುಣವಾಗಿ ಎಚ್ಚರಿಕೆಯಿಂದ ಜೋಡಿಸಲ್ಪಟ್ಟರು. ಅವರು ಸುಲಭವಾಗಿ ಕುಳಿತುಕೊಂಡರು. ಅವರ ವಿಶಾಲವಾದ ಭುಜಗಳು ಮತ್ತು ಉದ್ದವಾದ ತೂಗಾಡುವ ತೋಳುಗಳು ಅವರ ಶಕ್ತಿ ಮತ್ತು ಚುರುಕುತನಕ್ಕೆ ಸಾಕ್ಷಿಯಾಗಿದೆ. ಅವರು ತಮ್ಮ ಆಸನಗಳನ್ನು ತೆಗೆದುಕೊಳ್ಳುವಾಗ ಉತ್ತಮ ಉಡುಪುಗಳನ್ನು ಧರಿಸಿದ ಸೇವಕರಾದ ಪುರುಷರು ಮತ್ತು ಮಹಿಳೆಯರು ರಾಜರಿಗೆ ಸೂಕ್ತವಾದ ಔತಣವನ್ನು ತಂದರು. ರಾಜಮನೆತನದ ಯೋಗ್ಯವಾದ ಚಿನ್ನ ಮತ್ತು ಬೆಳ್ಳಿಯ ತಟ್ಟೆಗಳ ಮೇಲೆ ಬಡಿಸಲಾಗುತ್ತದೆ. ಕುರುಗಳು ರುಚಿಯೊಂದಿಗೆ ಊಟ ಮಾಡಿದರು. ಅವರ ಮುಖಗಳು ಸಂತೋಷ ಮತ್ತು ಸಂತೃಪ್ತಿಯಿಂದ ತುಂಬಿದವು. ಊಟ ಮುಗಿದ ನಂತರ ದ್ರುಪದನು ಸಂಗ್ರಹಿಸಿದ ಯುದ್ಧದ ವಿವಿಧ ಪಾತ್ರೆಗಳನ್ನು ಅವರು ಗಮನಿಸಲು ಪ್ರಾರಂಭಿಸಿದರು. ಪ್ರದರ್ಶನದಲ್ಲಿದ್ದ ಗುರಾಣಿಗಳು, ಕತ್ತಿಗಳು ಮತ್ತು ಸಿಮಿತಾಗಳನ್ನು ನೋಡಿದಾಗ ಅವರ ಕಣ್ಣುಗಳು ಆಸಕ್ತಿಯಿಂದ ವಿಶಾಲವಾದವು. ರಾಜ ದ್ರುಪದನು ಗದ್ದಲದ ಪಂಚಾಲ ನಗರದ ಮಧ್ಯದಲ್ಲಿ ನ್ಯಾಯಯುತ ಮತ್ತು ನ್ಯಾಯಯುತ ಆಡಳಿತಗಾರನಾದ ರಾಜ ದ್ರುಪದನು ಕುಂತಿಯ ಹಿರಿಯ ಮಗ ರಾಜಕುಮಾರ ಯುಧಿಷ್ಠಿರನೊಂದಿಗೆ ಕುಳಿತನು. ಪಾಂಡವರ ಗುರುತಿನ ನಿಜವಾದ ಸ್ವರೂಪದ ಬಗ್ಗೆ ವಿಚಾರಿಸಿದಾಗ ರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಅವರು ಬ್ರಾಹ್ಮಣರೇ, ಮನುಷ್ಯರ ವೇಷ ಧರಿಸಿದ ಆಕಾಶ ಜೀವಿಗಳೇ, ಅಥವಾ ಆಳಲು ಜನಿಸಿದ ರಾಜಕುಮಾರರಾದ ಕ್ಷತ್ರಿಯರೇ? ರಾಜನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು ಮತ್ತು ಯುಧಿಷ್ಠಿರನ ಧ್ವನಿಯು ಸ್ಥಿರವಾಗಿತ್ತು ಮತ್ತು ಶಾಂತವಾಗಿತ್ತು. ಅವರು ದೃಢ ನಿಶ್ಚಯದಿಂದ ಉತ್ತರಿಸಿದರು, ನಾವು ಕ್ಷತ್ರಿಯರು. ಓ ರಾಜನೇ, ಅವನು ಹೇಳಿದ ಹೆಸರಾಂತ ಪಾಂಡುವಿನ ಮಕ್ಕಳೇ, ನಾವು ನಮ್ಮ ಸಹೋದರ ಅರ್ಜುನನ ಮದುವೆಗೆ ನಿಮ್ಮ ಮಗಳ ಕೈ ಕೇಳಲು ಬಂದಿದ್ದೇವೆ. ನಾವು ರಾಜರ ಗುಂಪಿನ ನಡುವೆ ಅವಳನ್ನು ಗೆದ್ದಿದ್ದೇವೆ ಮತ್ತು ಅವಳು ಹೊಸದಾಗಿ ಅರಳುತ್ತಿರುವ ಕಮಲದಂತೆ ಒಂದು ಸರೋವರದಿಂದ ಇನ್ನೊಂದು ಸರೋವರಕ್ಕೆ ವರ್ಗಾವಣೆಯಾಗಿದ್ದಳು. ಅವನು ಕೇಳುತ್ತಿದ್ದಂತೆ ರಾಜನ ಕಣ್ಣುಗಳು ಭಾವಪರವಶಗೊಂಡವು. ಅವನ ಸಂತೋಷವು ಸ್ಪಷ್ಟವಾಗಿತ್ತು. ಕ್ಷಣಗಳು ಕಳೆದಂತೆ ರಾಜ ದ್ರುಪದನು ತನ್ನನ್ನು ತಾನು ರೂಪಿಸಿಕೊಂಡನು ಮತ್ತು ಬಹಳ ಪ್ರಯತ್ನದಿಂದ ಯುಧಿಷ್ಠಿರನಿಗೆ ಉತ್ತರಿಸಿದನು.
ಅವನು ಸುಟ್ಟು ಹೋದ ಅರಮನೆಯಿಂದ ಅವರು ತಪ್ಪಿಸಿಕೊಂಡ ಬಗ್ಗೆ ಕೇಳಿದನು ಮತ್ತು ಯುಧಿಷ್ಠಿರನು ಎಲ್ಲಾ ವಿವರಗಳನ್ನು ವಿವರಿಸಿದನು. ಅವರ ಕಿರಿದಾದ ತಪ್ಪಿಸಿಕೊಳ್ಳುವಿಕೆಯ ಕಥೆಯನ್ನು ಹೇಳಿದನು. ಬೆಂಕಿಯನ್ನು ಹೊತ್ತಿಸಿದ ಜನರ ರಾಜನಾದ ಧೃತರಾಷ್ಟ್ರನನ್ನು ಖಂಡಿಸಿದಾಗ ರಾಜನ ಅಭಿವ್ಯಕ್ತಿ ಗಂಭೀರವಾಯಿತು. ರಾಜ ದ್ರುಪದನು ನಂತರ ಯುಧಿಷ್ಠಿರನನ್ನು ತನ್ನ ನ್ಯಾಯಯುತ ಸಿಂಹಾಸನಕ್ಕೆ ಮರಳಿ ತರುವುದಾಗಿ ಪ್ರತಿಜ್ಞೆ ಮಾಡಿದನು ಮತ್ತು ಸಮಾಧಾನದ ಭಾವದಿಂದ ಪಾಂಡವರನ್ನು ಅವನ ಆಸ್ಥಾನಕ್ಕೆ ಸ್ವಾಗತಿಸಲಾಯಿತು. ರಾಜ ಯಜ್ಞಸೇನನು ಅವರನ್ನು ಗೌರವದಿಂದ ನೋಡಿಕೊಂಡು ಅಲ್ಲಿ ವಾಸಿಸುತ್ತಿದ್ದನು. ದುಷ್ಟದ್ಯುಮ್ನ ಸೇರಿದಂತೆ ರಾಜನ ಪುತ್ರರು ಯುಧಿಷ್ಠಿರನ ಬಳಿಗೆ ಬಂದರು ಮತ್ತು ದೊಡ್ಡ ಸಮಾರಂಭದೊಂದಿಗೆ ಅರ್ಜುನ ದ್ರುಪದನ ಮಗಳನ್ನು ಮದುವೆಯಾಗುವಂತೆ ಪ್ರಸ್ತಾಪಿಸಿದನು. ಆದಾಗ್ಯೂ ಯುಧಿಷ್ಠಿರನು ಮದುವೆಯಾಗುವ ತನ್ನ ಸ್ವಂತ ಉದ್ದೇಶವನ್ನು ಘೋಷಿಸುವ ಮೂಲಕ ಸಭೆಯನ್ನು ಅಚ್ಚರಿಗೊಳಿಸಿದನು. ರಾಜ ದ್ರುಪದನು ಅವನಿಗೆ ಒಂದು ಆಯ್ಕೆಯನ್ನು ನೀಡಿದನು. ತನ್ನ ಮಗಳನ್ನು ತಾನೇ ಮದುವೆಯಾಗಲು ಅಥವಾ ಕೃಷ್ಣನಿಗೆ ಮದುವೆಯಾಗಲು. ಯುಧಿಷ್ಠಿರ ನಗುತ್ತಾ ಅವರ ಕುಟುಂಬದ ಸಂಪ್ರದಾಯವನ್ನು ವಿವರಿಸಿದನು. ಪಡೆದ ಯಾವುದೇ ಆಭರಣವನ್ನು ಅವರೆಲ್ಲರಿಗೂ ಸಮಾನವಾಗಿ ಹಂಚಲಾಗುತ್ತದೆ. ಇದು ನಮ್ಮ ನಡವಳಿಕೆಯ ನಿಯಮ. ಅವರು ಹೇಳಿದರು, ನಮಗೆ ನೈತಿಕತೆಯ ಸೂಕ್ಷ್ಮತೆಗಳು ತಿಳಿದಿಲ್ಲ, ಆದರೆ ನಾವು ಹಿಂದಿನ ಯುಗದ ಪ್ರಸಿದ್ಧರು ಅನುಸರಿಸಿದ ಮಾರ್ಗವನ್ನು ಅನುಸರಿಸುತ್ತೇವೆ. ನನ್ನ ನಾಲಿಗೆ ಎಂದಿಗೂ ಸುಳ್ಳನ್ನು ಉಚ್ಚರಿಸುವುದಿಲ್ಲ. ನನ್ನ ಹೃದಯವು ಪಾಪದಿಂದ ದೂರ ಸರಿಯುತ್ತದೆ. ನನ್ನ ತಾಯಿ ಅದನ್ನು ಆಜ್ಞಾಪಿಸುತ್ತಾಳೆ ಮತ್ತು ನಾನು ಒಪ್ಪುತ್ತೇನೆ. ಈ ಅಸಾಂಪ್ರದಾಯಿಕ ಪ್ರಸ್ತಾಪಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯದೆ ರಾಜ ದ್ರುಪದನು ದಿಗ್ಭ್ರಮೆಗೊಂಡನು. ಯುಧಿಷ್ಠಿರ, ಕುಂತಿ ಮತ್ತು ಧೃಷ್ಟದ್ಯುಮ್ನರು ತಮ್ಮ ನಿರ್ಧಾರದ ಪ್ರಕಾರ ಮರುದಿನ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿ ಈ ವಿಷಯವನ್ನು ತಮ್ಮೊಳಗೆ ಇತ್ಯರ್ಥಪಡಿಸಿಕೊಳ್ಳುವಂತೆ ಆತ ಸಲಹೆ ನೀಡಿದನು. ಪಂಚಾಲದ ಮೇಲೆ ರಾತ್ರಿ ಬೀಳುತ್ತಿದ್ದಂತೆ ಪಾಂಡವರು ರಾಜ ದ್ರುಪದನ ಮಗ ಧೃಷ್ಟದ್ಯುಮ್ನನಿಗೆ ಖಾಸಗಿ ಸಭೆಯಲ್ಲಿ ಸೇರಿದರು. ಪ್ರಶಾಂತವಾದ ಭೂಪ್ರದೇಶದ ಮೇಲೆ ಸೂರ್ಯ ಮುಳುಗುತ್ತಿದ್ದನು. ಗೌರವಾನ್ವಿತ ಅತಿಥಿಗಳ ಕೂಟದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡವರು ಮತ್ತು ಪಂಚಾಲದ ರಾಜ ದ್ರುಪದರು ತಮ್ಮ ಪೂಜ್ಯ ಗುರು ಮತ್ತು ಮಾರ್ಗದರ್ಶಿ ಋಷಿ ಕೃಷ್ಣದ್ವೈಪಾಯನನ ಮುಂದೆ ಆಳವಾದ ಗೌರವ ಮತ್ತು ಗೌರವದಿಂದ ನಿಂತರು. ಅವರು ಅವರಿಗೆ ನಮಸ್ಕರಿಸುವಾಗ ವ್ಯಾಸರ ಕಣ್ಣುಗಳು ದಯೆಯಿಂದ ಮಿನುಗಿದವು. ಅವರು ತಮ್ಮ ಶುಭಾಶಯಗಳನ್ನು ಹಿಂದಿರುಗಿಸಿದರು ಮತ್ತು ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು. ತನ್ನ ಕೈಯ ಅಲೆಯೊಂದಿಗೆ ಪ್ರಸಿದ್ಧ ಋಷಿಯು ಅಲ್ಲಿದ್ದ ಎಲ್ಲರನ್ನೂ ಐಷಾರಾಮಿ ಚಿನ್ನದ ರತ್ನಗಂಬಳಿಗಳ ಮೇಲೆ ಕುಳಿತುಕೊಳ್ಳಲು ಆಹ್ವಾನಿಸಿದನು ಮತ್ತು ಶೀಘ್ರದಲ್ಲೇ ಸಭೆಯು ಆರಾಮವಾಗಿ ಕುಳಿತಿತು. ರಾಜ ದ್ರುಪದನೆಂದೆಂದಿಗೂ ಕುತೂಹಲಭರಿತನಾಗಿದ್ದನು. ವ್ಯಾಸನ ಕಡೆಗೆ ತಿರುಗಿ ಅವನ ಮನಸ್ಸಿನಲ್ಲಿ ಭಾರವಾದ ಪ್ರಶ್ನೆಯೊಂದನ್ನು ಕೇಳಿದನು. ಒಬ್ಬ ಮಹಿಳೆ ಪಾಪದಿಂದ ಅಪವಿತ್ರಗೊಳ್ಳದೆ ಅನೇಕ ಪುರುಷರಿಗೆ ಹೆಂಡತಿಯಾಗಲು ಹೇಗೆ ಸಾಧ್ಯ? ಅವನು ಉತ್ತರಿಸುತ್ತಾ ಋಷಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ನನ್ನ ರಾಜ, ಈ ಅಭ್ಯಾಸವು ನಿಜವಾಗಿಯೂ ಬಳಕೆಗೆ ಮತ್ತು ವೇದಗಳಿಗೆ ವಿರುದ್ಧವಾಗಿದೆ. ಆದರೂ ನಾನು ಈ ವಿಷಯದ ಬಗ್ಗೆ ನಿಮ್ಮ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಕೇಳಲು ಬಯಸುತ್ತೇನೆ. ದ್ರುಪದನು ಮೊದಲು ತನ್ನ ದೃಢವಾದ ಧ್ವನಿಯಲ್ಲಿ ದೃಢವಾಗಿ ಮಾತನಾಡುತ್ತಿದ್ದನು. ನನ್ನ ಹೃದಯದಲ್ಲಿ ಈ ಅಭ್ಯಾಸವು ಪಾಪಪೂರ್ಣವಾಗಿದೆ ಎಂದು ನಾನು ನಂಬುತ್ತೆ, ಏಕೆಂದರೆ ಇದು ಸಂಪ್ರದಾಯ ಮತ್ತು ಪವಿತ್ರ ಗ್ರಂಥಗಳೆರಡಕ್ಕೂ ವಿರುದ್ಧವಾಗಿದೆ. ಬುದ್ಧಿವಂತರು ಎಂದಿಗೂ ಪಾಪ ಮಾಡಬಾರದು ಎಂದು ಅವನು ಘೋಷಿಸಿದನು. ದ್ರುಪದದ ಧೈರ್ಯಶಾಲಿ ಯೋಧ ಮಗನಾದ ಧೃಷ್ಟದ್ಯುಮ್ನನು ಸಮ್ಮತಿಯಿಂದ ತಲೆಯಾಡಿಸಿದರು. ನಮ್ಮ ಹಿರಿಯ ಸಹೋದರನು ತನ್ನ ಕಿರಿಯ ಸಹೋದರನ ಹೆಂಡತಿಯನ್ನು ಹೇಗೆ ಸಂಪರ್ಕಿಸಬಹುದು? ನೈತಿಕತೆಯು ಯಾವಾಗಲೂ ಸೂಕ್ಷ್ಮವಾಗಿರುತ್ತದೆ ಮತ್ತು ಯಾವುದು ಸರಿ ಅಥವಾ ತಪ್ಪು ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಹಿರಿಯ ಪಾಂಡವನಾದ ಯುಧಿಷ್ಠಿರನು
ಸೌಮ್ಯವಾದ ನಗುವಿನೊಂದಿಗೆ ಮುಂದೆ ಹೆಜ್ಜೆ ಹಾಕಿದನು. ನನ್ನ ಹೃದಯವು ಪಾಪದ ಕಡೆಗೆ ಎಂದಿಗೂ ಒಲವು ತೋರುವುದಿಲ್ಲ, ಅವನು ಹೇಳಿದನು. ಮತ್ತು ಪ್ರಾಚೀನ ಕಾಲದಲ್ಲಿ ಜತಿಲಾರ್ ಎಂಬ ಸದ್ಗುಣಶೀಲ ಮಹಿಳೆಯು 7 ವಿಷಯಗಳನ್ನು ವಿವಾಹ